Hey everyone, welcome to the new video. In this video, we will discuss the remaining problems. ಇವತ್ತು ಕ್ಲಾಸ್ನಾಗ ನಾವು ಇದು ಫಿನಿಶ್ ಮಾಡಿಬಿಡೋಣ್ರಿ ಇವತ್ತು. ಯಾಕಂದ್ರೆ ಈ ವಿಡಿಯೋನಾಗ ಫಿನಿಶ್ ಮಾಡಿಬಿಡೋಣ್ರಿ ಎಲ್ಲ. ಯಾಕಂದ್ರೆ ನೋಡ್ರಿ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ ದಿ ಐ ಥಿಂಕ್ ಟೂ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ 5 marks and again 4 problems based on 10 marks I think. Now we'll discuss sixth problem and ಇನ್ನೊಂದು problem seventh problem for 10 marks. Last ಇದು I will finish this chapter in today's video. Okay, so come to the sixth question. The sixth question ಏನೈತ್ರಿ? Question number 6. From the following information of Mr. Jagdish for the previous year 2022-23, assessment year 23-24, compute his gross total income. Okay, first information ಐತ್ರಿ ಇದು ಸೇಮ್ ರೀ 10 marks. ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಲೆಟ್ ಔಟ್ ಎಷ್ಟೈತ್ರಿ 1 lakh ಪಾಸಿಟಿವ್ ಐತ್ರಿ ಅಂದ್ರೆ ಇನ್ಕಮ್. ಪಾಸಿಟಿವ್ ಅಂದ್ರೆ ಇನ್ಕಮ್, ನೆಗೆಟಿವ್ ಅಂದ್ರೆ ಲಾಸ್ ಇಲ್ಲಾಂದ್ರೆ ಎಕ್ಸ್ಪೆನ್ಸ್. ಲಾಸ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಸೆಲ್ಫ್ ಅಕ್ಯುಪೈಡ್ ಎಷ್ಟ್ರಿ 1,50,000. ಆಮೇಲೆ ಬ್ರೌಟ್ ಫಾರ್ವರ್ಡ್ ಲಾಸ್ ಆಫ್ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಅಗೇನ್ ಲಾಸ್ ಎಷ್ಟೈತ್ರಿ 50,000. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಸೆಕೆಂಡ್ ಹೆಡ್ ಇಲ್ಲ 3. ಆಮೇಲೆ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂದ್ರೆ ಥರ್ಡ್ ಹೆಡ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸಾರ್ಬ್ ಡೆಪ್ರಿಸಿಯೇಷನ್ ಯಾವ ಹೆಡ್ ಇಂದ ಲೆಸ್ ಮಾಡ್ಬೇಕ್ರಿ ಬಿಸ್ನೆಸ್ ಆರ್ ಪ್ರೊಫೆಷನ್. ಥರ್ಡ್ ಹೆಡ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಇಂದ ಲೆಸ್ ಮಾಡ್ಬೇಕ್ರಿ ಅನ್ಅಬ್ಸಾರ್ಬ್ ಡೆಪ್ರಿಸಿಯೇಷನ್. ಕರೆಂಟ್ ಡೆಪ್ರಿಸಿಯೇಷನ್ ಫಸ್ಟ್ ಲೆಸ್ ಮಾಡ್ಬೇಕ್ರಿ, ಅನ್ಅಬ್ಸಾರ್ಬ್ ಡೆಪ್ರಿಸಿಯೇಷನ್ ಲಾಸ್ಟ್ ಆಗಿ ಲೆಸ್ ಮಾಡ್ಬೇಕ್ರಿ. ನೆಕ್ಸ್ಟ್ ಕ್ಯಾಪಿಟಲ್ ಗೇನ್ ಯಾವ ಹೆಡ್ ರೀ ಫೋರ್ತ್ ಹೆಡ್. ಕ್ಯಾಪಿಟಲ್ ಲಾಸ್ ಸೇಮ್ ಫೋರ್ತ್ ಹೆಡ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅವರು ಕೊಡ್ಬಿಟ್ಟಾರಿಪ್ಪ ಫಿಫ್ತ್ ಹೆಡ್. ವಿನ್ನಿಂಗ್ಸ್ ಫ್ರಾಮ್ ಲಾಟ್ರೀಸ್ ಗ್ರಾಸ್ ಐತ್ರಿ ಅಂದ್ರೆ ಡ್ಯಾಡ್ ತಗೋರಿ. ವಿನ್ನಿಂಗ್ಸ್ ಫ್ರಾಮ್ ಕ್ರಾಸ್ ವರ್ಡ್ ಪ್ರಜಲ್ಸ್ ಗ್ರಾಸ್ ಐತ್ರಿ ಡ್ಯಾಡ್ ತಗೋರಿ. ಲಾಸ್ ಫ್ರಾಮ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ನೋಡೋಣ್ರಿ ಇದು ಲಾಸ್ ಐತ್ರಿ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಟರ್ಮ್ ಡಿಪಾಸಿಟ್ಸ್ 20,000 ಐತ್ರಿ. ಆಮೇಲೆ ಡಿವಿಡೆಂಟ್ ಫ್ರಾಮ್ ಇಂಡಿಯನ್ ಕಂಪನಿ 20,000. ಡಿವಿಡೆಂಟ್ ಫ್ರಾಮ್ ಕೋಆಪರೇಟಿವ್ ಸೊಸೈಟಿ 5,000. ಬ್ಯಾಂಕ್ ಚಾರ್ಜಸ್ ಆಫ್ ಇಂಡಿಯನ್ ಡಿವಿಡೆಂಟ್ ಅಂದ್ರೆ ಇದು ಡಿವಿಡೆಂಟ್ ಫ್ರಾಮ್ ಇಂಡಿಯನ್ ಕಂಪನಿ ಡಿವಿಡೆಂಟ್ ಫ್ರಾಮ್ ಇಂಡಿಯನ್ ಕಂಪನಿ ಬ್ಯಾಂಕ್ ಚಾರ್ಜಸ್ ಆಫ್ ಇಂಡಿಯನ್ ಕಂಪನಿ ಡಿವಿಡೆಂಟ್ ಫ್ರಾಮ್ ಇಂಡಿಯನ್ ಕಂಪನಿ 20,000 ಇನ್ ದ ಬ್ಯಾಂಕ್ ಚಾರ್ಜಸ್ ಆಫ್ ಇಂಡಿಯನ್ ಕಂಪನಿ ಲೆಸ್ ಮಾಡ್ಬೇಕ್ರಿ 200 rupees ಲೆಸ್ ಮಾಡ್ಬೇಕ್ರಿ. ಓಕೆ, ಆಮೇಲೆ ಇದು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಟರ್ಮ್ ಡಿಪಾಸಿಟ್ ಬಿಸ್ನೆಸ್ ಇನ್ಕಮ್ ಕೊಟ್ಟಿಲ್ಲ. ಇದು ಎಲ್ಲಿದ್ರಿ ಇನ್ಕಮ್ ಫ್ರಮ್ ಪ್ರೊಫೆಷನ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಕೊಟ್ಟಿಲ್ಲ, ಆವಾಗ ಇದು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಟರ್ಮ್ ಡಿಪಾಸಿಟ್ ಅದು ನಿಮ್ದು ಬಿಸ್ನೆಸ್ ಇನ್ಕಮ್. ಯಾವಾಗ್ರಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಕೊಟ್ಟಿಲ್ಲ ಆವಾಗ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಟರ್ಮ್ ಡಿಪಾಸಿಟ್ ನಿಮ್ದು ಇನ್ಕಮ್ ಫ್ರಮ್ ಬಿಸ್ನೆಸ್. ಈಗ ಐತ್ರಿ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತ ಐತ್ರಿ ಇಲ್ಲೇ ಅಂದ್ರೆ ಬಿಸ್ನೆಸ್ ಐತ್ರಿ, ಅದಕ್ಕೆ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಟರ್ಮ್ ಡಿಪಾಸಿಟ್ ನಿಮ್ದು ಏನ್ರಿ ಅದರ್ ಸೋರ್ಸ್. ಓಕೆ, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಟರ್ಮ್ ಡಿಪಾಸಿಟ್ 20,000 ಇಂದ ಲಾಸ್ ಫ್ರಾಮ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಲೆಸ್ ಮಾಡ್ಬೇಕ್ರಿಪ್ಪ. 20,000 ಮೈನಸ್ 25,000 ಮೈನಸ್ 5,000 ಬಂತ್ರಿ. ಮೈನಸ್ 5,000 ಬಂತಲ್ಲ ಅದು ಡಿವಿಡೆಂಟ್ ಫ್ರಾಮ್ ಕೋಆಪರೇಟಿವ್ ಸೊಸೈಟಿ ಇಂದ ಲೆಸ್ ಮಾಡ್ಬೇಕ್ರಿ. ಓಕೆ, ನೋಡೋಣ್ರಿ ಇದು ಸಾಲ್ವ್ ಮಾಡೋಣ್ರಿ. ಈಸಿ ಐತ್ರಿ ಫಾರ್ 10 marks. ಓಕೆ, ಬರ್ರಿ ಸೊಲ್ಯೂಷನ್ ಮಾಡೋಣ್ರಿ ಇದು. ಓಕೆ, ನಿಮ್ದು ಹೆಡಿಂಗ್ ಆಸ್ ಇಟ್ ಇಸ್ ಸೇಮ್ ರೀ. Computation of GTI. Okay, computation of gross total income of Mr. Jagdish for the assessment year 2023-24, particulars rupees. Okay, ಬರ್ರಿ ಫಸ್ಟ್ ಏನ್ರಿ ಇಲ್ಲೇ ಬರ್ಬಾಡ್ರಿ ಬಟ್ ವಿಡಿಯೋ ಐತ್ರಿ. ಓಕೆ, ಫಸ್ಟ್ ನಂಬರ್ 1 ಅಲ್ಲ, ನಂಬರ್ ಒನ್ ಹೆಡ್ ಯಾವ್ದು ರೀ ಇನ್ಕಮ್ ಫ್ರಮ್ ಸ್ಯಾಲರಿ ಅಲ್ಲ, ಬರೀರಿ. ಇನ್ಕಮ್ ಫ್ರಮ್ ಸ್ಯಾಲರಿ. ಓಕೆ, ಇನ್ಕಮ್ ಫ್ರಮ್ ಸ್ಯಾಲರಿ ಬಗ್ಗೆ ಏನು ಇನ್ಫಾರ್ಮೇಶನ್ ಇದ್ರಿ ಇಲ್ಲಿ ಇನ್ಕಮ್ ಫ್ರಮ್ ಸ್ಯಾಲರಿ ಬಗ್ಗೆ ಯಾವ್ದು ಇನ್ಫಾರ್ಮೇಶನ್ ಇಲ್ಲ, ಇಲ್ಲಾಂದ್ರೆ ನಿಲ್. ಇನ್ಕಮ್ ಫ್ರಮ್ ಸ್ಯಾಲರಿ ನಿಮ್ದ ನಿಲ್, ಕರೆಕ್ಟ್. ಸೆಕೆಂಡ್ ಹೆಡ್ ಬರೀರಿ. ಸೆಕೆಂಡ್ ಹೆಡ್ ನಿಮ್ದು ಏನ್ರಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಲ್ಲ. ಓಕೆ, ಸೆಕೆಂಡ್ ಹೆಡ್ ಏನ್ರಿ ನಿಮ್ದ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಬರ್ರಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಐತ್ ನೋಡ್ರಿ ಇಲ್ಲಿ ಐತ್ರಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಲೆಟ್ ಔಟ್. ಇನ್ಕಮ್ ಫ್ರಮ್ ಲೆಟ್ ಔಟ್ ಬರೀರಿ ಇಲ್ಲ. ಇನ್ಕಮ್ ಫ್ರಮ್ ಲೆಟ್ ಔಟ್. ಇನ್ಕಮ್ ಫ್ರಮ್
ಹೌಸ್ ಪ್ರಾಪರ್ಟಿ ಅಲ್ಲ ಅದು, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಹೌಸ್ ಪ್ರಾಪರ್ಟಿ ಯಾವ ಹೌಸ್ ಪ್ರಾಪರ್ಟಿ ಇದು? ಲೆಟ್ಔಟ್ ಅಲ್ಲ ಅದು, ಲೆಟ್ಔಟ್. ಲೆಟ್ಔಟ್ ಪ್ರಾಪರ್ಟಿ ಎಷ್ಟು ಐತ್ರಿ? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಲೆಟ್ಔಟ್ 1 lakh ಐತ್ರಿ. 1 lakh ಬರೀರಿ ಇಲ್ಲಿ. ಓಕೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಲೆಟ್ಔಟ್ ಮುಗೀತ್ರಿ. ನೆಕ್ಸ್ಟ್ ಬರ್ರಿ, ಲಾಸ್ ಅಲ್ಲ ಇದು, ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಸೆಲ್ಫ್ ಆಕ್ಯುಪೈಡ್ ಐತ್ರಿ. ಲಾಸ್ ಐತ್ರಿ, ಲಾಸ್ ಲೆಸ್ ಮಾಡ್ರಿ. ಲೆಸ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಲ್ಲ ಅದು, ಲೆಸ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ. ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ. ಹೌಸ್ ಪ್ರಾಪರ್ಟಿ ಯಾವ್ದ್ರಿ? ಹೌಸ್ ಪ್ರಾಪರ್ಟಿ ಸೆಲ್ಫ್ ಆಕ್ಯುಪೈಡ್ ಅಲ್ಲ. ಸೆಲ್ಫ್ ಆಕ್ಯುಪೈಡ್ ಎಷ್ಟೈತ್ರಿ ಇದು ಲಾಸ್? 1,50,000 ಅಲ್ಲ, 1,50,000 ಮೈನಸ್, ಸಾರಿ ಲೆಸ್ ಮಾಡಿ, ಡೈರೆಕ್ಟ್ ಲೆಸ್ ಮಾಡ್ರಿ ಇಲ್ಲಿ. 1,50,000 ಲೆಸ್ ಮಾಡ್ರಿ. ಎಷ್ಟು ರೀ? 1 lakh ಮೈನಸ್ 1,50,000 ಮೈನಸ್ 50,000 ಅಲ್ಲ, ಮೈನಸ್ 50,000 ಮೈನಸ್ 50,000 ಕ್ಯಾರಿಡ್ ಫಾರ್ವರ್ಡ್. ಓಕೆ, ಕ್ಯಾರಿಡ್ ಫಾರ್ವರ್ಡ್ ಮಾಡ್ತೀರಿ ನೀವು, ಕ್ಯಾರಿಡ್ ಫಾರ್ವರ್ಡ್. ವೇಟ್ ಅ ಮಿನಿಟ್, ವೇಟ್. ನೆಗೆಟಿವ್ ಮಾಡೋದು ಲಾಸ್ ರಿಮೈನಿಂಗ್ ಐತಲ್ಲ, ಲಾಸ್ ಸೆಟ್ ಆಫ್ ಆಗಿಲ್ಲ ಪೂರ, ಲಾಸ್ ಸೆಟ್ ಆಫ್ ಪೂರ ಆಗಿಲ್ಲ, ಇನ್ನು ಬಾಕಿ ಐತ್ರಿ, ಲಾಸ್ ಬಾಕಿ ಐತ್ರಿ, ಇನ್ನು ಮೈನಸ್ 50,000 ಐತ್ರಿ, ಸೆಟ್ ಆಫ್ ಆಗಿಲ್ಲ. ಕ್ಯಾರಿ ಆಕ್ಚುಲಿ ನೀವು ಏನು ಮಾಡ್ಬೇಕ್ರಿಪ್ಪ ಈಗ? ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕ್ರಿ ನೀವು. ಆಕ್ಚುಲಿ ಏನು ಮಾಡ್ಬೇಕ್ರಿ? ಕ್ಯಾರಿ ಫಾರ್ವರ್ಡ್. ಇಲ್ಲ ಅಂದ್ರೆ ಆಪ್ಷನ್ ನೋಡ್ತೀರಿ, ಇನ್ಕಮ್ ಫ್ರಮ್ ಸ್ಯಾಲರಿ ಐತ್ರಿ ನಿಮ್ಮ ಕಡೆ, ಇನ್ಕಮ್ ಫ್ರಮ್ ಸ್ಯಾಲರಿ ಇಲ್ಲ ಅಂದ್ರೆ ಮೈನಸ್ 50,000 ಸೇಮ್ ಟು ಸೇಮ್ ಮೈನಸ್ 50,000 ಇಲ್ಲೇ ತಗೋತೀರಿ. ತಗೊಂಡಿಲ್ಲೇ ಅಮೌಂಟ್ ಬಂತಲ್ಲ, ಈ ಅಮೌಂಟ್ ಇಂದ ಈ ಲಾಸ್ ಲೆಸ್ ಮಾಡ್ತೀರಿ, ಅದು ನಿಮ್ದು ಸೆಟ್ ಆಫ್. ಓಕೆ, ಈಗ ಮೇಲೆ ಸೆಟ್ ಆಫ್ ಮಾಡಕ್ ನಿಮ್ಮ ಕಡೆ ಆಪ್ಷನ್ ಇಲ್ಲ, ಯಾಕಂದ್ರೆ ಅಮೌಂಟ್ ಇಲ್ಲ ಅಲ್ಲಿ ಮೇಲೆ, ಇನ್ಕಮ್ ಫ್ರಮ್ ಸ್ಯಾಲರಿ ಅಮೌಂಟ್ ಇಲ್ಲ, ಅದಕ್ಕೆ ವೇಟ್ ಮಾಡ್ರಿ. ಓಕೆ, ಮೈನಸ್ 50,000. ಆಮೇಲೆ ಇನ್ನೊಂದು ಇಲ್ಲ ಐತೆ ನೋಡ್ರಿ, ಬ್ರಾಡ್ ಫಾರ್ವರ್ಡ್. ಓಕೆ, ಇದು ಅಮೌಂಟ್ ಐತಲ್ಲ, ಇದು ಪೆಂಡಿಂಗ್ ಇಡ್ರಿ. ಆಮೇಲೆ ಬ್ರಾಡ್ ಫಾರ್ವರ್ಡ್ ಲಾಸ್ ಆಫ್ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ, ಇದು 50,000 ಐತ್ರಿ. ಇದು 50,000, ಆಮೇಲೆ ಇದು 50,000, ಇದು ಒಂದು ಮೈನಸ್ 50,000, ಇದು ಒಂದು ಮೈನಸ್ 50,000. ವೇಟ್ ಮಾಡ್ರಿ, ಮಾಡಕ್ ಹೋಗ್ಬೇಡ್ರಿ. ಓಕೆ, ಪೆಂಡಿಂಗ್ ಇಡ್ರಿ, ನೋಡೋಣ್ರಿ. ಈಗ ಲಾಸ್ ಅಲ್ಲ ಇದು, ಆಕ್ಚುಲಿ ಲಾಸ್ ಅಲ್ಲ ಇದು, ಒಂದು ಇಲ್ಲೇ ಒಂದು ಇದು ಮಾಡ್ಬೇಡನ್ರಿ. ಹಾ, ರಿಮೈನಿಂಗ್ ಲಾಸ್, ಅದು ರಿಮೈನಿಂಗ್ ಲಾಸ್ ಅಲ್ಲ, ಇದು ರಿಮೈನಿಂಗ್ ಲಾಸ್ ಬರೀರಿ ಇಲ್ಲೇ, ರಿಮೈನಿಂಗ್ ಲಾಸ್ ಅಂತ ಬರೀರಿ. ರಿಮೈನಿಂಗ್ ಲಾಸ್ ಕರೆಕ್ಟಾ? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಲೆಟ್ ಔಟ್ 1 lakh ಐತ್ರಿ. ಆಮೇಲೆ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಸೆಲ್ಫ್ ಆಕ್ಯುಪೈಡ್ ಎಷ್ಟು ಐತ್ರಿ? 1,50,000 ಐತ್ರಿ. 1 lakh ಮೈನಸ್ 1,50,000 ಎಷ್ಟು ಬಂತ್ರಿ? ಮೈನಸ್ 50,000 ಬಂತ್ರಿ. ರಿಮೈನಿಂಗ್ ಲಾಸ್ ಐತ್ರಿ, ಯಾಕಂದ್ರೆ ಇನ್ನೂ ನೆಗೆಟಿವ್ ಬಂತ್ರಿ ಆನ್ಸರ್. ಕ್ಯಾರಿ ಫಾರ್ವರ್ಡ್ ಮಾಡಕ್ ಹೋಗ್ಬೇಡ್ರಿ, ವೇಟ್ ಮಾಡ್ರಿ. ರಿಮೈನಿಂಗ್ ಲಾಸ್. ಓಕೆ, ಬರ್ರಿ ನೆಕ್ಸ್ಟ್. ಇನ್ನೊಂದು ಲಾಸ್ ಐತ್ರಿ ಇಲ್ಲಿ, ಇನ್ನೊಂದು ಬ್ರಾಡ್ ಫಾರ್ವರ್ಡ್ ಲಾಸ್. ಇನ್ನೊಂದು ಲಾಸ್ ಐತ್ರಿ, ಬ್ರಾಡ್ ಫಾರ್ವರ್ಡ್ ಲಾಸ್ ಆಫ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ. ಇದು ಒಂದು ತಗೋರಿ. ಇದು ಒಂದು ನೆಗೆಟಿವ್ ಐತ್ರಿ, ಇದು ಒಂದು ನೆಗೆಟಿವ್ ಐತ್ರಿ, ಹೌದಲ್ಲ? ಇದು ಒಂದು ನೆಗೆಟಿವ್ ಅಮೌಂಟ್, ಇದು ಒಂದು ಮೈನಸ್ ನೆಗೆಟಿವ್ ಅಮೌಂಟ್ ಐತಲ್ಲ, ಇದು ಒಂದು ಆ್ಯಡ್ ಮಾಡ್ರಿ. ವೇಟ್ ಮಾಡ್ರಿ, ಇಲ್ಲಿ ಬರೀರಿ. ಬ್ರಾಡ್ ಫಾರ್ವರ್ಡ್ ಅದಲ್ಲ, ಬ್ರಾಡ್ ಫಾರ್ವರ್ಡ್ ಲಾಸ್, ಅದು ಒಂದು ಲಾಸ್ ಐತ್ರಿ. ಬ್ರಾಡ್ ಫಾರ್ವರ್ಡ್ ಲಾಸ್ ಆಫ್ ಹೌಸ್ ಪ್ರಾಪರ್ಟಿ, ಆಫ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಲ್ಲ, ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ. ಇದು ಒಂದು ಲಾಸ್ ಐತ್ರಿ. ಆಲ್ರೆಡಿ ನಿಮ್ಮ ಕಡೆ ಲಾಸ್ ಐತ್ರಿ, ರಿಮೈನಿಂಗ್ ಲಾಸ್ ಎಷ್ಟ್ರಿ? ಮೈನಸ್ 50,000. ಇನ್ನೊಂದು ಲಾಸ್ ಐತ್ರಿ ನಿಮ್ಮ ಕಡೆ, ಬ್ರಾಡ್ ಫಾರ್ವರ್ಡ್ ಲಾಸ್ ಆಫ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಎಷ್ಟ್ರಿ? ಮೈನಸ್ 50,000. ಅದು ಒಂದು ಮೈನಸ್ 50,000 ಇತ್ತು, ತಗೋರಿ ಇಲ್ಲೇ ಮೈನಸ್ 50,000. ಹಾ, ಮೈನಸ್ 50,000 ಎಷ್ಟು ಬಂತ್ರಿ ಈಗ? ಮೈನಸ್ 1 lakh ಅಲ್ಲ, ಮೈನಸ್ 50,000 ಎಷ್ಟು ಬಂತ್ರಿ ಈಗ? ಮೈನಸ್ 1 lakh. ಮೈನಸ್ 1 lakh ತಡಿತರಿ. ರಿಮೈನಿಂಗ್ ಲಾಸ್ ಎಷ್ಟು ಬಂತ್ರಿ ನಿಮ್ದು? ಮೈನಸ್ 50,000. ಆಮೇಲೆ ಇದು ಒಂದು ಬ್ರಾಡ್ ಫಾರ್ವರ್ಡ್ ಲಾಸ್ ಆಫ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಮೈನಸ್ 50,000. ಮೈನಸ್ ಪ್ಲಸ್, ಇದು ಥಿಂಕ್ ಮಾಡಕ್ ಹೋಗ್ಬೇಡ್ರಿ, ಇಲ್ಲೇ ಮ್ಯಾಥಮೆಟಿಕ್ಸ್ ರೂಲ್ ಅಪ್ಲೈ ಮಾಡಕ್ ಹೋಗ್ಬೇಡ್ರಿ, ಆಮೇಲೆ ಬೋರ್ಡ್ ಮಾಸ್ ರೂಲ್ ಅಪ್ಲೈ ಮಾಡಕ್ ಹೋಗ್ಬೇಡ್ರಿ. ಇನ್ಕಮ್ ಟ್ಯಾಕ್ಸ್ ಇದು. ಓಕೆ,
ಮೈನಸ್ 50,000 ಆಮೇಲೆ ಮೈನಸ್ 50,000. ಓಕೆ, 50 ಎಷ್ಟು ರೀ 1 ಲ್ಯಾಕ್, ಆಮೇಲೆ ಮೈನಸ್ ಸೈನ್ ಮೈನಸ್ ಹಚ್ಚಿರಿಲ್ಲ. ಓಕೆ, ಇದು ನಿಮ್ದು ಆಕ್ಚುಯಲ್ ಲಾಸ್ ಆಫ್ ಹೌಸ್ ಪ್ರಾಪರ್ಟಿ. ಬರೀಲೇನು ಕ್ಯಾರಿ ಫಾರ್ವರ್ಡ್ ಮಾಡಕ್ಕೆ ಹೋಗ್ಬೇಡ್ರಿ. ಓಕೆ, ಕ್ಯಾರಿ ಫಾರ್ವರ್ಡ್, ಯಾಕಂದ್ರೆ ಇನ್ನೊಂದು ಆಪ್ಷನ್ ಹೇಳ್ತೀನಿ ನಿಮಗೆ. ಇನ್ಕಮ್ ಫ್ರಾಮ್ ಸ್ಯಾಲರಿ ಅಮೌಂಟ್ ಐತ್ರಿ ಇಲ್ಲೇ, ಅಸ್ಯೂಮ್ ಮಾಡ್ರಿ ಇನ್ಕಮ್ ಫ್ರಾಮ್ ಸ್ಯಾಲರಿ ಅಮೌಂಟ್ ಐತ್ರಿ ಇಲ್ಲ, ಎಷ್ಟು ಐತ್ರಿ 2 ಲ್ಯಾಕ್ ಐತ್ರಿ. 2 ಲ್ಯಾಕ್ ಇನ್ಕಮ್ ಫ್ರಾಮ್ ಸ್ಯಾಲರಿ ಅಮೌಂಟ್ ಎಷ್ಟೈತ್ರಿ ಈಗ ಅಸ್ಯೂಮ್ ಮಾಡ್ರಿ 2 ಲ್ಯಾಕ್ ಐತ್ರಿ. ಲಾಸ್ ಫ್ರಾಮ್ ಹೌಸ್ ಪ್ರಾಪರ್ಟಿ ನೆಗೆಟಿವ್ ಮೈನಸ್ 1 ಲ್ಯಾಕ್ ಬಂತ್ರಿ. 2 ಲ್ಯಾಕ್ ಮೈನಸ್ 1 ಲ್ಯಾಕ್ ಎಷ್ಟು ಬಂತ್ರಿ 1 ಲ್ಯಾಕ್. ಪಾಸಿಟಿವ್ ಬಂತಲ್ಲ ಅಮೌಂಟ್, ಆವಾಗ ಸೆಟ್ ಆಫ್ ಅಂತ ಮಾಡಕ್ ಬರ್ತೈತ್ರಿ. ಈಗ ನಿಮ್ಮ ಕಡೆ ಇನ್ಕಮ್ ಫ್ರಮ್ ಸ್ಯಾಲರಿ ಅಮೌಂಟ್ ಇಲ್ಲ, ಅದಕ್ಕೆ ಮೈನಸ್ 1 ಲ್ಯಾಕ್ ಅಷ್ಟು ಬರೀರಿ. ಇಲ್ಲ ಅಂದ್ರೆ ಕ್ಯಾರಿ ಫಾರ್ವರ್ಡ್ ಮಾಡಬಹುದು. ಓಕೆ, ಕ್ಯಾರಿ ಫಾರ್ವರ್ಡ್ ಅಂತ. ಓಕೆ, ಕ್ಯಾರಿ ಫಾರ್ವರ್ಡ್ ಬಟ್ ಮಾಡಕ್ ಹೋಗ್ಬೇಡ್ರಿ, ನಿಮ್ಗೆ ಹೇಳ್ತೀನಿ ನಾನು. ನಿಮ್ಮ ಕಡೆ ಆಪ್ಷನ್ ಐತ್ರಿ, ಏನು ಆಪ್ಷನ್ ಐತ್ರಿ? ಒಂದು ಆಪ್ಷನ್ ಏನ್ರಿ ಕ್ಯಾರಿ ಫಾರ್ವರ್ಡ್ ಬರೀರಿ ಇಲ್ಲಿ, ಒಂದು ಆಪ್ಷನ್. ಒಂದು ಆಪ್ಷನ್ ಏನ್ರಿ ಕ್ಯಾರಿ ಫಾರ್ವರ್ಡ್ ಅಂತ ಬರೀರಿ. ಇಲ್ಲ ಅಂದ್ರೆ ಬೇರೆ ಆಪ್ಷನ್ ಇನ್ನೊಂದು ಐತ್ರಿ, ಇನ್ನೊಂದು ಆಪ್ಷನ್ ಐತ್ರಿ ಪೆಂಡಿಂಗ್ ಇಡ್ರಿ. ಇದು ಕ್ಯಾರಿ ಫಾರ್ವರ್ಡ್ ಪೆಂಡಿಂಗ್ ಇಡ್ರಿ, ನಿಮ್ಗೆ ಹೇಳ್ತೀನಿ ನಾನು ಹೆಂಗೆ ಮಾಡ್ಬೇಕು ಮತ್ತಂತ. ಓಕೆ, ಆ್ಯಕ್ಚುಲಿ ನಿಮ್ಗೆ ತಿಳಂಗಿಲ್ಲ ಏನ್ರಿ ಹಿಂಗೆ ಮಾಡ್ತೀರಿ. ಇನ್ನೊಂದು ಏನ್ರಿ ಆನ್ಸರ್ ನೆಗೆಟಿವ್ ಬಂತ್ರಿ, ನೀವೇನು ಮಾಡಿಬಿಡ್ತೀರಿ ನೆಗೆಟಿವ್ ಐತ್ರಿಪ್ಪ ಸೆಟ್ ಆಫ್ ಮಾಡಕ್ಕೆ ಬರಂಗಿಲ್ಲ. ಇಲ್ಲಿ ಅಮೌಂಟ್ ನೋಡ್ರಿ, ಇಲ್ಲಿ ಅಮೌಂಟ್ ಇತ್ತಂದ್ರೆ ಇಲ್ಲಿ ಅಮೌಂಟ್ ಜಾಸ್ತಿ ಐತ್ರಿ 2 ಲ್ಯಾಕ್ ಐತ್ರಿ. ಅವಾಗ 2 ಲ್ಯಾಕ್ ಮೈನಸ್ 1 ಲ್ಯಾಕ್ ಮಾಡಿರಿ, ರಿಮೈನಿಂಗ್ ಅಮೌಂಟ್ ಏನ್ರಿ ಸೆಟ್ ಆಫ್. ಅಲ್ಲೇ ಮೇಲೆ ಅಮೌಂಟ್ ಇಲ್ಲ, ಸೆಟ್ ಆಫ್ ಮಾಡಕ್ಕೆ ಅಮೌಂಟ್ ಮೇಲೆ ಇಲ್ಲ, ಅದಕ್ಕೆ ಏನು ಮಾಡ್ತೀರಿ ನೀವೇನು ಮಾಡ್ತೀರಿ ಕ್ಯಾರಿ ಫಾರ್ವರ್ಡ್ ಅಂತ ಇದು ಮಾಡಿಬಿಡ್ತೀರಿ. ಇಲ್ಲ ಕ್ಯಾರಿ ಫಾರ್ವರ್ಡ್ ಅಂತ ನೆಗೆಟಿವ್ ಐತ್ರಿ ಅಮೌಂಟ್, ಅದಕ್ಕೆ ಕ್ಯಾರಿ ಫಾರ್ವರ್ಡ್. ಓಕೆ, ಅದು ಮಾಡ್ತೀರಿ ಸೆಕೆಂಡ್ ಆಪ್ಷನ್. ಫಸ್ಟ್ ಆಪ್ಷನ್ ಏನ್ರಿ ಫಸ್ಟ್ ಸ್ಟಾರ್ಟಿಂಗ್ ಆಪ್ಷನ್ ನೆಗೆಟಿವ್ ಬಂತ್ರಿ, ಡೈರೆಕ್ಟ್ ಕ್ಯಾರಿ ಫಾರ್ವರ್ಡ್ ಮಾಡ್ರಿ. ಓಕೆ, ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಏನ್ರಿ ಇಲ್ಲೇ ನೋಡ್ರಿ ಇನ್ಕಮ್ ಫ್ರಮ್ ಸ್ಯಾಲರಿ ಅಮೌಂಟ್ ನೋಡ್ರಿ, ಫಸ್ಟ್ ಜಾಸ್ತಿ ಐತ್ರಿ, ಜಾಸ್ತಿ ಅಮೌಂಟ್ ಇಂದ ಲೆಸ್ 1 ಲ್ಯಾಕ್. 2 ಲ್ಯಾಕ್ ಮೈನಸ್ 1 ಲ್ಯಾಕ್ ಮಾಡ್ರಿ, 1 ಲ್ಯಾಕ್ ಅಮೌಂಟ್ ಬಂತ್ರಿ, ಸೆಟ್ ಆಫ್ ಮಾಡ್ರಿ. ಸೆಕೆಂಡ್ ಆಪ್ಷನ್. ಈಗ ಥರ್ಡ್ ಆಪ್ಷನ್ ನೋಡ್ರಿ, ಥರ್ಡ್ ಆಪ್ಷನ್ ನೋಡಿ ಹೇಳ್ತೀನಿ ನಿಮಗೆ. ಥರ್ಡ್ ಆಪ್ಷನ್ ನಾನು ಹೇಳ್ತೀನಿ ರೀ, ಪೆಂಡಿಂಗ್ ಇಡ್ರಿ ಇದು. ಓಕೆ, ಪೆಂಡಿಂಗ್ ಇಡ್ರಿ, ಮೈನಸ್ 1 ಲ್ಯಾಕ್ ಬಂತ್ರಿ, ಪೆಂಡಿಂಗ್ ಇಡ್ರಿ. ಇದು ಏನು ಬರೀರಿ ಲಾಸ್ ಅಲ್ಲ, ಆಕ್ಚುಯಲ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಬರೀರಿ. ಲಾಸ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಥರ್ಡ್ ಆಪ್ಷನ್. ಇದು ಥರ್ಡ್ ಆಪ್ಷನ್. ಫಸ್ಟ್ ಆಪ್ಷನ್ ನೆಗೆಟಿವ್ ಬಂತ್ರಿ, ಕ್ಯಾರಿ ಫಾರ್ವರ್ಡ್. ಸೆಕೆಂಡ್ ಆಪ್ಷನ್ ಸ್ಯಾಲರಿ ಅಮೌಂಟ್ ನೋಡ್ರಿ, ಸಪೋಸ್ ಅಮೌಂಟ್ ಎಷ್ಟಿದ್ರಿ ಸ್ಯಾಲರಿ ಅಮೌಂಟ್ 2 ಲ್ಯಾಕ್ ಐತ್ರಿ. 2 ಲ್ಯಾಕ್ ಮೈನಸ್ 1 ಲ್ಯಾಕ್, 1 ಲ್ಯಾಕ್ ಅಮೌಂಟ್ ಬಂತ್ರಿ, ಪಾಸಿಟಿವ್ ಬಂತ್ರಿ. 2 ಲ್ಯಾಕ್ ಮೈನಸ್ 1 ಲ್ಯಾಕ್, 1 ಲ್ಯಾಕ್ ಬಂತ್ರಿ, ಪಾಸಿಟಿವ್, ಸೆಟ್ ಆಫ್ ಮಾಡ್ರಿ. ಸೆಕೆಂಡ್ ಆಪ್ಷನ್. ಥರ್ಡ್ ಆಪ್ಷನ್ ಇದು ನಾ ಹೇಳ್ತೀನಿ ನೋಡ್ರಿ. ಥರ್ಡ್ ಆಪ್ಷನ್ ಮೈನಸ್ ಬಂತ್ರಿ, ಲಾಸ್ ಫ್ರಾಮ್ ಹೌಸ್ ನೆಗೆಟಿವ್ ಬಂತ್ರಿ, ಇದಕ್ಕೆ ಮೈನಸ್ ಐತ್ರಿ ಇಲ್ಲ, ಲಾಸ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಅಂತ ಬರೀರಿ. ವೇಟ್ ಮಾಡ್ರಿ. ಓಕೆ, ಸೆಕೆಂಡ್ ಹೆಡ್ ಮುಗಿತ್ರಿ. ಈಗ ಯಾವ್ದ್ರಿ ಈಗ ಥರ್ಡ್ ಹೆಡ್ ಅಲ್ಲ, ಇದು ಮುಗಿತಲ್ಲ. ಥರ್ಡ್ ಹೆಡ್ ಅಲ್ಲ, ಈಗ ಥರ್ಡ್ ಹೆಡ್. ಥರ್ಡ್ ಬರೀಲಿ ಥರ್ಡ್ ಅಂತ. ಥರ್ಡ್ ಹೆಡ್ ಏನ್ರಿ ಈಗ ನಿಮ್ದು ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಲ್ಲ, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಥರ್ಡ್ ಹೆಡ್ ಇದು ಬರೀಲಿ. ಇನ್ಕಮ್ ಫ್ರಾಮ್ ಪ್ರೊಫೆಷನ್ ಎಲ್ಲಿ ಐತ್ರಿ? ಇನ್ಕಮ್ ಫ್ರಾಮ್ ಪ್ರೊಫೆಷನ್ ಬರೀಲಿ, ಇನ್ಕಮ್ ಫ್ರಾಮ್ ಪ್ರೊಫೆಷನ್ ಅಂತ. ಇನ್ಕಮ್ ಫ್ರಾಮ್ ಪ್ರೊಫೆಷನ್ ಎಷ್ಟೈತ್ರಿ? ಇನ್ಕಮ್ ಫ್ರಾಮ್ ಪ್ರೊಫೆಷನ್ 2,50,000 ಬರೀಲಿ, 2,50,000 ಕರೆಕ್ಟೇ. 2,50,000 ಇನ್ಕಮ್ ಫ್ರಾಮ್ ಪ್ರೊಫೆಷನ್. ಓಕೆ, ಟಿಕ್ ಮಾಡ್ರಿ ಇನ್ಕಮ್ ಫ್ರಾಮ್ ಪ್ರೊಫೆಷನ್. ನೆಕ್ಸ್ಟ್ ಬರೀಲಿ ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್. ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್. ಅನ್ಅಬ್ಸಾರ್ಬ್ ಡೆಪ್ರಿಸಿಯೇಷನ್ ಎಲ್ಲಿ ಬರ್ತದೆ ರೀ? ಇದು ಹೆಡ್, ಥರ್ಡ್ ಹೆಡ್ ಒಳಗೆ ಬರ್ತದೆ. ಇನ್ಕಮ್ ಫ್ರಮ್ ಬಿಸ್ನೆಸ್ ಪ್ರೊಫೆಷನ್ ಹೆಡ್ ಒಳಗೆ ಅನ್ಅಬ್ಸಾರ್ಬ್ ಡೆಪ್ರಿಸಿಯೇಷನ್ ಬರ್ತದೆ ರೀ. ಅದಕ್ಕೆ ಲೆಸ್ ಮಾಡಿ, ಮೈನಸ್ ಅದಲ್ಲ, ಅದು ಮೈನಸ್, ಅದಕ್ಕೆ ಲೆಸ್ ಮಾಡ್ರಿ. ಇಲ್ಲ ಲೆಸ್ ಬ್ರಾಡ್ ಫಾರ್ವರ್ಡ್ unabsorbed depreciation. Unabsorbed depreciation. ಓಕೆ, ಎಷ್ಟೈತ್ರಿ? ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸಾರ್ಬ್ ಡೆಪ್ರಿಸಿಯೇಷನ್ ಮೈನಸ್ 25,000 ಅಂದ್ರೆ ಡೈರೆಕ್ಟ್ 25,000 ಬರೀರಿ. 25,000 ಎಷ್ಟು ಬಂತ್ರಿ ಆನ್ಸರ್? 2,50,000 ಮೈನಸ್ 25,000, 2,25,000. 2,25,000. ಓಕೆ, 2,25,000 ಬಂತ್ರಿ. ಈಗ ಎಲ್ಲೈತ್ ನೋಡ್ರಿ, ಲಾಸ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಥರ್ಡ್ ಆಪ್ಷನ್. ಇದು ಥರ್ಡ್ ಆಪ್ಷನ್, ಲಾಸ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಇಲ್ಲಿಂದ ಲೆಸ್ ಮಾಡ್ರಿ.
ಈ ಅಮೌಂಟಿಂದ ಲೆಸ್ ಮಾಡಿರಿ, ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ. ಲೆಸ್ ಲಾಸ್ ಫ್ರಾಮ್ ಹೌಸ್ ಪ್ರಾಪರ್ಟಿ. ಎಷ್ಟು ಬಂತು ರೀ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ? 1 ಲ್ಯಾಕ್ ಅಲ್ಲ, 1 ಲ್ಯಾಕ್ ಲೆಸ್ ಮಾಡಿರಿ. ಎಷ್ಟು ಬಂತು ರೀ ಈಗ? 2,25,000 ಮೈನಸ್ 1 ಲ್ಯಾಕ್, 1,25,000. ಪಾಸಿಟಿವ್ ಬಂದಲ್ಲ ಅಮೌಂಟ್, ಪಾಸಿಟಿವ್ ಅಂದ್ರೆ ಏನ್ರಿ? ಸೆಟ್ ಆಫ್. ಸೇಮ್ ಅಮೌಂಟ್ ಬಾಜು ಬರೀರಿ. ತಿಳಿತ್ರಿ? ಫಸ್ಟ್ ಆಪ್ಷನ್ ನೆಗೆಟಿವ್ ಅಮೌಂಟ್ ಬಂತ್ರಿ, ಕ್ಯಾರಿ ಫಾರ್ವರ್ಡ್ ಅಂತ ಮಾಡ್ರಿ. ಫಸ್ಟ್ ಆಪ್ಷನ್ ಏನ್ರಿ? ನೆಗೆಟಿವ್ ಅಮೌಂಟ್ ಬಂತ್ರಿ ಇಲ್ಲೇ, ಅಂದ್ರೆ ಕ್ಯಾರಿ ಫಾರ್ವರ್ಡ್ ಅಂತ ಮಾಡ್ರಿ. ಇಲ್ಲಿ ಬರಾಕ್ ಹೋಗ್ಬೇಡ್ರಿ. ತಿಳಿತ್ರಿ? ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಏನ್ರಿ? ಇನ್ಕಮ್ ಫ್ರಮ್ ಸ್ಯಾಲರಿ ಅಮೌಂಟ್ ನಿಮ್ ಕಡೆ ಐತ್ರಿ. ಸಪೋಸ್ ಅಸ್ಯೂಮ್ ಮಾಡಿ ಎಷ್ಟೈತ್ರಿ? 2 ಲ್ಯಾಕ್ ಐತ್ರಿ ಅಮೌಂಟ್. ಇನ್ಕಮ್ ಫ್ರಮ್ ಸ್ಯಾಲರಿ ಅಮೌಂಟ್ ಎಷ್ಟೈತ್ರಿ? 2 ಲ್ಯಾಕ್ ಐತ್ರಿ. ಆವಾಗ ಹೌಸ್ ಪ್ರಾಪರ್ಟಿ ಎಷ್ಟು ಲಾಸ್ ಬಂತ್ರಿ? ಮೈನಸ್ 1 ಲ್ಯಾಕ್ ಬಂತ್ರಿ. 2 ಲ್ಯಾಕ್ ಮೈನಸ್ 1 ಲ್ಯಾಕ್ ಮಾಡ್ರಿ. ಎಷ್ಟು ಬಂತ್ರಿ ಇಲ್ಲೇ? 2 ಲ್ಯಾಕ್ ಮೈನಸ್ 1 ಲ್ಯಾಕ್ ಅಂದ್ರೆ 1 ಲ್ಯಾಕ್ ಬಂತ್ರಿ. ಪಾಸಿಟಿವ್ ಬಂತ್ರಿ. ಅದು ಏನ್ರಿ? ಸೆಟ್ ಆಫ್. ಓಕೆ, ಸೆಕೆಂಡ್ ಆಪ್ಷನ್. ಥರ್ಡ್ ಆಪ್ಷನ್ ಏನ್ರಿ? ನೆಗೆಟಿವ್ ಬಂತ್ರಿ ಅಮೌಂಟ್ ಇಲ್ಲೇ. ಇಲ್ಲಿ ಅಮೌಂಟ್ ಇಲ್ಲ, ಇಲ್ಲಿ ಅಮೌಂಟ್ ನೆಗೆಟಿವ್ ಬಂತ್ರಿ. ಇಲ್ಲಿ ಲೆಸ್ ಮಾಡಕ್ ಅಮೌಂಟ್ ಇಲ್ಲ. ಅದಕ್ಕೆ ಏನ್ ಮಾಡ್ತೀರಿ? ಆ ಕಂಡೀಷನ್ ಆಗಿ ಥರ್ಡ್ ಆಪ್ಷನ್ ಇಲ್ಲೇ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಬರೀರಿ. ಇಲ್ಲಿ ಬಿಸ್ನೆಸ್ ಬಂತಲ್ರಿ, ಬಿಸ್ನೆಸ್ ಅಮೌಂಟ್ ಬಂತಲ್ರಿ ಇಲ್ಲೇ. ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಲೆಸ್ ಮಾಡಿದ ಮೇಲೆ ಉಡುಕಿದ ಅಮೌಂಟ್ ಬಂತಲ್ಲ, ಉಡುಕಿದ ಅಮೌಂಟ್ ರಿಮೈನಿಂಗ್ ಅಮೌಂಟ್ ಬಂತಲ್ಲ, ರಿಮೈನಿಂಗ್ ಅಮೌಂಟ್ ಇಂದ ಲೆಸ್ ಇದು ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಮೌಂಟ್ ಏನ್ ಮಾಡ್ಬಿಡ್ರಿ? ಲೆಸ್ ಮಾಡ್ಬಿಡ್ರಿ. ಇದು ಈ ಅಮೌಂಟ್ ಏನ್ ಮಾಡ್ಬಿಡ್ರಿ? ಇಲ್ಲೇ ಲೆಸ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಲೆಸ್ ಮಾಡ್ಬಿಡ್ರಿ. 2,25,000 ಮೈನಸ್ 1 ಲ್ಯಾಕ್ ಅಂತ ಮಾಡ್ರಿ. 1,25,000 ಮಾಡ್ರಿ. ಸೆಟ್ ಆಫ್. ಅದು ಥರ್ಡ್ ಆಪ್ಷನ್ ಇದು. ಓಕೆ, ನಿಮ್ ಕಡೆ 3 ಆಪ್ಷನ್ ಐತ್ರಿ. ಲಾಸ್ಟ್ ಆಗಿ ನೋಟ್ ಬರೀರಿಪ್ಪ. ಇಲ್ಲಿಂದ ಹೌಸ್ ಈ ಬಿಸ್ನೆಸ್ ಆರ್ ಪ್ರೊಫೆಷನ್ ಇಂದ ನಾವು ಹೌಸ್ ಪ್ರಾಪರ್ಟಿ ಲಾಸ್ ಲೆಸ್ ಮಾಡಿ ನೋಡ್ರಿಪ್ಪ ಅಂತ ಬರೀರಿ. ಓಕೆ, ಮುಗಿತ್ರಿ? ಓಕೆ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಮುಗಿತ್ರಿ. ಅನ್ಅಬ್ಸರ್ವ್ ಡೆಪ್ರಿಸಿಯೇಷನ್ ಮುಗಿತ್ರಿ. ಓಕೆ ಸರಿ. ಓಕೆ, ನೆಕ್ಸ್ಟ್ ಏನ್ರಿಪ್ಪ ಈಗ? ಫೋರ್ತ್ ಹೆಡ್ ಅಲ್ಲ, ಈಗ ಫೋರ್ತ್ ಹೆಡ್ ಏನ್ರಿ? ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಲ್ಲ, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಇಂದ ಏನೇನೈತ್ರಿಪ್ಪ? ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಫಸ್ಟ್ ಗೇನ್ ನೋಡ್ರಿ, ಗೇನ್, ಆಮೇಲೆ ಲಾಸ್ ನೋಡ್ರಿ. ಕ್ಯಾಪಿಟಲ್ ಗೇನ್ ಐತ್ರಿ. ಕ್ಯಾಪಿಟಲ್ ಗೇನ್ ಯಾವ್ದು? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಐತ್ರಿ. ಬರೀರಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಐತ್ರಿ? 20,000 ಐತ್ರಿ. ಬರೀಲಿಲ್ಲ 20,000 ಅಂತ ಬರೀರಿ. ಕರೆಕ್ಟಾ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮುಗಿತ್ರಿ. ಈಗ ನೆಕ್ಸ್ಟ್ ನೋಡ್ರಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಐತ್ರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಂದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಲೆಸ್ ಮಾಡಕ್ ಬರ್ತೈತ್ರಿ. ಅದಕ್ಕೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಲೆಸ್ ಮಾಡ್ರಿ. ಲೆಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಎಷ್ಟು ಬಂತ್ರಿ? 30,000 ಅಂತ ಬರೀರಿ. 20,000 ಮೈನಸ್ 30,000 ಮೈನಸ್ 10,000 ಅಮೌಂಟ್ ಹೆಂಗ್ ಬಂತ್ರಿ? ನೆಗೆಟಿವ್ ಅಲ್ಲ, ಅಂದ್ರೆ ಕ್ಯಾರಿ ಫಾರ್ವರ್ಡ್. ಕ್ಯಾಪಿಟಲ್ ಗೇನ್ ಹೆಡ್ ಯಾವ ಹೆಡ್ಗೆ ಸಂಬಂಧ ಇಲ್ಲ, ಓನ್ಲಿ ಕ್ಯಾಪಿಟಲ್ ಗೇನ್ ಹೆಡ್. ಇನ್ಕಮ್ ಫ್ರಮ್ ಸ್ಯಾಲರಿ ಬಂದಂದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಲೆಸ್ ಮಾಡ್ತೀರಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಲಾಸ್ ಬಂತ್ರಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಹೆಡ್ ಇಂದ ಲೆಸ್ ಮಾಡ್ತೀರಿ. ಬಟ್ ಕ್ಯಾಪಿಟಲ್ ಗೇನ್ ಇಂದ ಲಾಸ್ ಬಂತ್ರಿ, ಇಲ್ಲೇ ಕ್ಯಾಪಿಟಲ್ ಗೇನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಾಸ್ ಬಂತ್ರಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಂದ ಲೆಸ್ ಮಾಡ್ಬೇಕ್ರಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬಂತ್ರಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಲೆಸ್ ಮಾಡ್ರಿ, ಪ್ರಾಬ್ಲಮ್ ಇಲ್ಲ. ಬಟ್ ಇದು ಹೆಡ್ ಒಳಗೆ, ಕ್ಯಾಪಿಟಲ್ ಗೇನ್ ಹೆಡ್ ಒಳಗೆ ಮಾಡ್ಬೇಕ್ರಿ. ಮತ್ತೆ ಯಾವ ಹೆಡ್ಗೆ ಸಂಬಂಧ ಇಲ್ಲ ಇದು ಹೆಡ್, 4ನೇ ಹೆಡ್. ಓಕೆ, ಭಾಳ ಇಂಪಾರ್ಟೆಂಟ್ ಇದು. ನೆಗೆಟಿವ್ ಬಂತ್ರಿ, ಯಾವ ಹೆಡಿಂದ ಸೆಟಪ್ ಮಾಡಕ್ ಬರಂಗಿಲ್ಲ. ಅದಕ್ಕೆ ಏನ್ರಿ? ಕ್ಯಾರಿ ಫಾರ್ವರ್ಡ್. ಇದು ಬಾಜು ಬರಕ್ ಹೋಗ್ಬೇಡ್ರಿ. ಮುಗಿತ್ರಿ ಇದು. ಓಕೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಮುಗಿತ್ರಿ. ಈಗೇನ್ರಿ?
ಫಿಫ್ತ್ ಅಲ್ಲ ಈಗ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲ ಈಗ, ಫಿಫ್ತ್ ಹೆಡ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬರ್ರಿ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಒಳಗೆ ಏನೇನೈತಿಪ್ಪ ಅಂತ ಬರ್ರಿ. ಫಸ್ಟ್ ಬರ್ರಿ ಏನೈತ್ರಿ, ವಿನ್ನಿಂಗ್ಸ್ ಫ್ರಮ್ ಲಾಟ್ರೀಸ್ ಗ್ರಾಸ್ ಐತ್ರಿ. ಗ್ರಾಸ್ ಅಂದ್ರೆ ಡೈರೆಕ್ಟ್ ತಗೋರಿ. ವಿನ್ನಿಂಗ್ಸ್ ಫ್ರಮ್ ಲಾಟ್ರೀಸ್ ಬ್ರಾಕೆಟ್ ಅಲ್ಲೇ ಗ್ರಾಸ್ ಐತಲ್ಲ, ಗ್ರಾಸ್ ಗ್ರಾಸ್ ಎಷ್ಟೈತ್ರಿ? ಗ್ರಾಸ್ ಅಮೌಂಟ್ ಅದು 50,000 ಐತ್ರಿ. 50,000 ಬರೀರಿ. 50,000 ಮುಗಿತ್ರಿ. ಇದು ವಿನ್ನಿಂಗ್ಸ್ ಫ್ರಮ್ ಲಾಟ್ರೀಸ್ ಮುಗಿತ್ರಿ. ಈಗ ನೆಕ್ಸ್ಟ್ ಏನೈತ್ರಿ, ವಿನ್ನಿಂಗ್ಸ್ ಫ್ರಮ್ ಕ್ರಾಸ್ ವರ್ಡ್ ಪಜಲ್ಸ್ ಗ್ರಾಸ್ ಐತ್ರಿ. ಅದು ವಿನ್ನಿಂಗ್ಸ್ ಫ್ರಮ್ ಕ್ರಾಸ್ ವರ್ಡ್ ಪಜಲ್ಸ್. ಪಜಲ್ಸ್ ಗ್ರಾಸ್ ಐತ್ರಿ. ಗ್ರಾಸ್ ಹೆಂಗೈತ್ರಿ ಅಮೌಂಟ್? 25,000 ಐತ್ರಿ. ಸೇಮ್ ಟು ಸೇಮ್ ಬರೀರಿ. 25,000 ಮುಗಿತ್ರಿ. ಓಕೆ, ನೆಕ್ಸ್ಟ್ ಲಾಸ್ ಐತ್ರಿ. ಲಾಸ್ ನೆಕ್ಸ್ಟ್ ಏನೈತ್ರಿ? ಲಾಸ್ ಐತ್ರಿ. ಲಾಸ್ ಫ್ರಮ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಐತ್ರಿ. ಲಾಸ್ ಬೇಡ ನಮಗೆ, ಆಮೇಲೆ ನೋಡೋಣ್ರಿ. ಈಗ ನೋಡ್ರಿ ಏನೈತ್ರಿ, ಲಾಸ್ ಫ್ರಮ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಓಕೆ, ಪೆಂಡಿಂಗ್ ಐತ್ರಿ, ಯಾಕಂದ್ರೆ ಲಾಸ್ ಐತ್ರಿ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಟರ್ಮ್ ಡಿಪಾಸಿಟ್, ಇದು ಇಂಪಾರ್ಟೆಂಟ್ ರೀ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಟರ್ಮ್ ಡಿಪಾಸಿಟ್ ರೀ. ಆಮೇಲೆ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಇಂಪಾರ್ಟೆಂಟ್ ರೀ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಟರ್ಮ್ ಡಿಪಾಸಿಟ್, ಆಮೇಲೆ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಇಂಪಾರ್ಟೆಂಟ್. ಓಕೆ, ಎಲ್ಲ ಜಾಗ ಐತ್ರಿಪ್ಪ, ಅದು ಪೆಂಡಿಂಗ್ ಐತ್ರಿ. ಇದು ಮೂರು ಪೆಂಡಿಂಗ್ ಐತ್ರಿ. ಏನೇನ್ರಿ? ಲಾಸ್ ಫ್ರಮ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಪೆಂಡಿಂಗ್, ಆಮೇಲೆ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಟರ್ಮ್ ಡಿಪಾಸಿಟ್ ಪೆಂಡಿಂಗ್, ಆಮೇಲೆ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಪೆಂಡಿಂಗ್. ಹುಡುಕಿದ್ ನೋಡ್ರಿ, ಎಲ್ಲೈತ್ರಿ ಹುಡುಕಿದ? ಇಲ್ಲ ಐತ್ ನೋಡ್ರಿ. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಇತ್ತು ನೋಡ್ರಿ, ತಗೋರಿ. ಇದು ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಎಷ್ಟು ಐತ್ರಿ? 20,000 ಐತ್ರಿ. 20,000 ಬರೀರಿ. 20,000 ಒಳಗೆ ಬರೀರಿ. 20,000 ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ 20,000 ಆಗಿತ್ರಿ. ಇದು ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನೀಸ್ ಮುಗಿತ್ರಿ. ಈಗ ನೋಡ್ರಿ, ಬ್ಯಾಂಕ್ ಚಾರ್ಜಸ್ ಆಫ್ ಇಂಡಿಯನ್ ಡಿವಿಡೆಂಡ್. ಬ್ಯಾಂಕ್ ಚಾರ್ಜಸ್ ಆಫ್ ಇಂಡಿಯನ್ ಡಿವಿಡೆಂಡ್. ಇಂಡಿಯನ್ ಐತ್ರಿ, ಇಂಡಿಯನ್ ಕಂಪನಿ ಐತಲ್ಲ ಅಲ್ಲಿ, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ. ಅದಕ್ಕೆ ಬ್ಯಾಂಕ್ ಚಾರ್ಜಸ್ ಆಫ್ ಇಂಡಿಯನ್ ಅಂದ್ರೆ ಸಂಬಂಧ ಐತ್ರಿ. ಇಂಡಿಯನ್ ಕಂಪನಿ, ಆಮೇಲೆ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ, ಆಮೇಲೆ ಬ್ಯಾಂಕ್ ಚಾರ್ಜಸ್ ಆಫ್ ಇಂಡಿಯನ್ ಡಿವಿಡೆಂಡ್. ಓಕೆ, ಚಾರ್ಜಸ್ ಅಂದ್ರೆ ಏನ್ರಿ? ಚಾರ್ಜಸ್ ಅಂದ್ರೆ ಎಕ್ಸ್ಪೆನ್ಸ್. ಓಕೆ, ಎಕ್ಸ್ಪೆನ್ಸ್ ಅಂದ್ರೆ ಏನ್ರಿ? ಲೆಸ್ ಮಾಡ್ಬೇಕ್ರಿ. ಚಾರ್ಜಸ್ ಎಷ್ಟೈತ್ರಿ? 200. ಅದಕ್ಕೆ ಲೆಸ್ ಬ್ಯಾಂಕ್ ಚಾರ್ಜಸ್ ಆಫ್ ಇಂಡಿಯನ್ ಕಂಪನಿ. ಬ್ಯಾಂಕ್ ಚಾರ್ಜಸ್ ಆಫ್ ಇಂಡಿಯನ್ ಡಿವಿಡೆಂಡ್ ಅಲ್ಲ, ಅದು ಬ್ಯಾಂಕ್ ಚಾರ್ಜಸ್ ಆಫ್ ಇಂಡಿಯನ್ ಡಿವಿಡೆಂಡ್. ಬ್ಯಾಂಕ್ ಚಾರ್ಜಸ್ ಆಫ್ ಇಂಡಿಯನ್ ಡಿವಿಡೆಂಡ್ ಎಷ್ಟೈತ್ರಿ? 200 rupees. 200 ಲೆಸ್ ಮಾಡ್ರಿ ಇಲ್ಲಿಂದ. ಎಷ್ಟು ಬರೀ? 20,000 ಮೈನಸ್ 200 ಎಷ್ಟು ರೀ? 19,800. 19,800. ಓಕೆ, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಮುಗಿತ್ರಿ. ಆಮೇಲೆ ಬ್ಯಾಂಕ್ ಚಾರ್ಜಸ್ ಆಫ್ ಇಂಡಿಯನ್ ಡಿವಿಡೆಂಡ್ ಮುಗಿತ್ರಿ. ಓಕೆ, ಮೂರು ಪೆಂಡಿಂಗ್ ಐತ್ರಿ, ಅದು ಮಾಡೋಣ್ರಿ. ಈಗ ಮೂರು ಪೆಂಡಿಂಗ್ ಐತ್ರಿ, ಇದು ಮಾಡೋಣ್ರಿ. ಇಷ್ಟು ಮಟ ಮುಗಿತ್ರಿ. ನಾ ಇಲ್ಲಿಂದ ಪಾರ್ಟ್ ರಫ್ ಮಾಡ್ತೇನೆ ರೀ. ಇಲ್ಲಿಂದ ರಫ್ ಮಾಡ್ತೀನಿ ನಾನು. ಇಲ್ಲಿಂದ ಇಲ್ಲಿ ಮಟ ರಫ್ ಮಾಡ್ತೀನಿ ರೀ. ಬೇಕಂದ್ರೆ ಸ್ಕ್ರೀನ್ಶಾಟ್ ತಗೋರಿ. ನಾ ರಫ್ ಮಾಡ್ತೀನಿ ರೀ ಆ ಪಾರ್ಟ್.
ಸೊ ಕಂಟಿನ್ಯೂ ಮಾಡೋಣ್ರಿ. ಇದು ಇಲ್ಲೇ ಮಟ್ಟ ಆಗಿತ್ತು ಆನ್ಸರ್. ಈಗ ಪೆಂಡಿಂಗ್ ಐತಲ್ಲದು ಪೆಂಡಿಂಗ್ ಏನಿದ್ದು ಪೆಂಡಿಂಗ್ ಲಾಸ್ ಫ್ರಾಮ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಪೆಂಡಿಂಗ್ ಐತ್ರಿ. ಓಕೆ, ಆಮೇಲೆ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಟರ್ಮ್ ಡಿಪಾಸಿಟ್ ಐತ್ರಿ, ಅದು ತಗೋರಿ ಫಸ್ಟ್ ಇಲ್ಲೇ ಬರೀರಿ. ಏನ್ರಿ ಇದು? ಹಾಂ, ಫಸ್ಟ್ ಇನ್ಕಮ್ ತಗೋರಿ, ಆಮೇಲೆ ಲಾಸ್ ತಗೋರಿ. ಏನ್ರಿ ಫಸ್ಟ್ ಸ್ಟಾರ್ ಮಾರ್ಕ್ ಲಾಸ್ ಐತ್ರಿ, ಬೇಡ. ಇನ್ಕಮ್ ತಗೋರಿ ಸ್ಟಾರ್ ಮಾರ್ಕ್. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಟರ್ಮ್ ಡಿಪಾಸಿಟ್ ತಗೋರಿ. ಅದು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಟರ್ಮ್ ಡಿಪಾಸಿಟ್. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಟರ್ಮ್ ಡಿಪಾಸಿಟ್ ಎಷ್ಟು ಐತ್ರಿ? 20,000 ಐತ್ರಿ. 20,000 ತಗೋರಿ. 20,000 ಇಲ್ಲೇ ಮಾಡ್ತೀವಿ ನೋಡ್ರಿ. 20,000 ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಟರ್ಮ್ ಡಿಪಾಸಿಟ್ 20,000 ಆಗೈತ್ರಿ. ಇದು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಟರ್ಮ್ ಡಿಪಾಸಿಟ್ 20,000 ಆಗೈತ್ರಿ. ಓಕೆ, ಡನ್. ನೆಕ್ಸ್ಟ್ ಸ್ಟಾಕ್ ಎಲ್ಲೈತ್ರಿ? ಇಲ್ಲ ಐತ್ರಿ. ಡಿವಿಡೆಂಟ್ ಫ್ರಾಮ್ ಕೋಆಪರೇಟಿವ್ ಸೊಸೈಟಿ. ಡಿವಿಡೆಂಟ್ ಫ್ರಾಮ್ ಕೋಆಪರೇಟಿವ್ ಸೊಸೈಟಿ ತಗೋರಿ. ಇಲ್ಲೇ ಡಿವಿಡೆಂಟ್ ಫ್ರಾಮ್ ಕೋಆಪರೇಟಿವ್ ಸೊಸೈಟಿ. ಕೋಆಪರೇಟಿವ್ ಸೊಸೈಟಿ. ಡಿವಿಡೆಂಟ್ ಫ್ರಾಮ್ ಕೋಆಪರೇಟಿವ್ ಸೊಸೈಟಿ ಎಷ್ಟೈತ್ರಿ? ಡಿವಿಡೆಂಟ್ ಫ್ರಾಮ್ ಕೋಆಪರೇಟಿವ್ ಸೊಸೈಟಿ ಎಷ್ಟೈತ್ರಿ? 5,000 ಐತ್ರಿ. 5,000 ಬರ್ರಿ. 5,000. ಓಕೆ, 20,000 ಪ್ಲಸ್ 5,000 ಎಷ್ಟು ಬಂತ್ರಿ? 25,000. ಓಕೆ, ಎಷ್ಟು ಬಂತ್ರಿ? 25,000. ಓಕೆ, ಡಿವಿಡೆಂಟ್ ಫ್ರಾಮ್ ಕೋಆಪರೇಟಿವ್ ಸೊಸೈಟಿ ಮುಗೀತ್ರಿ. ಓಕೆ, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಟರ್ಮ್ ಡಿಪಾಸಿಟ್ 20,000 ಆಗಿತ್ರಿ. ಆಮೇಲೆ ಡಿವಿಡೆಂಟ್ ಫ್ರಾಮ್ ಕೋಆಪರೇಟಿವ್ ಸೊಸೈಟಿ ಎಷ್ಟಾಗಿತ್ರಿ? 5,000. ಓಕೆ, 20,000 ಪ್ಲಸ್ 5,000 25,000. ಡನ್. ನೆಕ್ಸ್ಟ್ ಏನು ಬಾಕಿ ಐತ್ರಿ? ಈಗ ರಿಮೈನಿಂಗ್ ಇದು ಅಲ್ಲ ಸ್ಟಾರ್ ಮಾರ್ಕ್. ಲಾಸ್ ಫ್ರಾಮ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಲಾಸ್ ಐತ್ರಿ. ಲಾಸ್ ಅಂದ್ರೆ ಏನ್ರಿ? ಲೆಸ್ ಮಾಡ್ಬೇಕು. ಲಾಸ್ ಲೆಸ್ loss from interest on securities. Loss from interest on securities. Loss from interest on securities ಎಷ್ಟು ಐತ್ರಿ? 25,000 ಐತ್ರಿ. 25,000 ಲೆಸ್ ಮಾಡ್ರಿ. ಹಾಂ, 25,000 ಮೈನಸ್ 25,000 ಎಷ್ಟು ರೀ ಆನ್ಸರ್? ನಿಲ್, 0. ನಿಲ್ ಬಂತ್ರಿ ಆನ್ಸರ್. ಹೌದಲ್ಲ? ಆನ್ಸರ್ ಎಷ್ಟು ಬಂತ್ರಿ? ನಿಲ್ ಬಂತ್ರಿ. ಸೇಮ್ ಟು ಸೇಮ್ ಬಾಜು ಬರ್ರಿ. ನಿಲ್ ಅಂತ ನಿಲ್ ಬಂತಲ್ಲ? ಪಾಸಿಟಿವ್ ಇಲ್ಲ, ನೆಗೆಟಿವ್ ಇಲ್ಲ, ಅಂದ್ರೆ ಸೆಟ್ ಆಫ್ ಸೇಮ್ ಅಮೌಂಟ್ ಬಾಜು ನಿಲ್. ಓಕೆ, ಬರ್ರಿ. ಈಗ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಫಸ್ಟ್ ಒಳಗೆ ಹೆಡ್ಡಿಂಗ್ ಎಲ್ಲ ಬರೀರಿ. ಒಳಗೆ ಹೆಡ್ಡಿಂಗ್ ಎಷ್ಟು ಐತ್ರಿ ಟೋಟಲ್? ಇದು ಒಳಗೆ 50,000 ಪ್ಲಸ್ 25,000 ಪ್ಲಸ್ 25,000 ಪ್ಲಸ್ 19,800 ಪ್ಲಸ್ 19,800 ಪ್ಲಸ್ 0 ನಿಲ್ ಅಂದರೆ 0 ಎಷ್ಟು ಬಂತ್ರಿ? 94,800. ಟೋಟಲ್ ಎಷ್ಟು ಬಂತ್ರಿ? ಇದು 94,800. ಬರೀರಿ ಇಲ್ಲೇ 94,800. 94,800 ಬಂತ್ರಿ. ಈಗ ಔಟರ್ ಕಾಲಮ್ ಎಲ್ಲ ಟೋಟಲ್ ಮಾಡ್ರಿ. ಔಟರ್ ಕಾಲಮ್ ಇದು ಎಲ್ಲ ಟೋಟಲ್ ಮಾಡ್ರಿ. 0 ನಿಲ್ ಅಂದರೆ 0 ಪ್ಲಸ್ 1,25,000 0 ಪ್ಲಸ್ 1,25,000 ಪ್ಲಸ್ ಏನ್ರಿ? 94,800 ಎಷ್ಟು ಬಂತ್ರಿ ಆನ್ಸರ್? 2,19,800. 2,19,800. 2,19,800 ನಿಮ್ದು ಏನ್ರಿದು? GTI, ಗ್ರಾಸ್ ಟೋಟಲ್ ಇನ್ಕಮ್. ನಿಮ್ದು GTI, ಗ್ರಾಸ್ ಟೋಟಲ್ ಇನ್ಕಮ್. ಓಕೆ, ಕೇಳ್ರಿ ಡೌಟ್ಸ್. ಸಾರಿ, ಕ್ಲಾಸ್ ಅಲ್ಲ ಅದು. ಓಕೆ, ಜಸ್ಟ್ ಸಿ ದ ಪ್ರಾಬ್ಲಮ್ಸ್ ವೆರಿ ಕೇರ್ಫುಲಿ ಫಸ್ಟ್. ಓಕೆ, ಪ್ರಾಬ್ಲಮ್ಸ್ ಏನು ಮಾಡಿರಿ? ಫಸ್ಟ್ ಪ್ರಾಬ್ಲಮ್ ಓದ್ಬೇಕು ನೀವು. ಫಸ್ಟ್ ಭಾಳ ಕೇರ್ಫುಲಿ ಓದ್ಬೇಕ್ರಿ ಪ್ರಾಬ್ಲಮ್. ಅಂಡರ್ಸ್ಟ್ಯಾಂಡ್ ಮಾಡಿರಿ ಫಸ್ಟ್ ಪ್ರಾಬ್ಲಮ್. ಆಮೇಲೆ ಯಾವ ಏನ್ರಿ ಯಾವ ಇನ್ಕಮ್ ಯಾವ ಹೆಡ್ನಾಗ ಬರ್ಬೇಕು, ಯಾವ ಹೆಡ್ಗೆ ಕಳಿಸ್ಬೇಕು ನೀವೆಲ್ಲ ಭಾಳ ಕೇರ್ಫುಲ್ ನೋಡ್ರಿ. ಯಾವ ಇನ್ಕಮ್ ರೀ, ಯಾವ ಲಾಸ್ ರೀ. ಓಕೆ, ಭಾಳ ಇಂಪಾರ್ಟೆಂಟ್ ರೀ ಇದು ನೋಡ್ರಿ. ಆಮೇಲೆ ಇಲ್ಲ ಟ್ರಾನ್ಸ್ಫರ್ ಮಾಡಿರಿ. ಆಮೇಲೆ ಸೆಟ್ ಆಫ್ ಮಾಡಕ್ಕೆ ನಿಮ್ಮ ಕಡೆ 3 ಆಪ್ಷನ್ ಐತ್ರಿ. ಫಸ್ಟ್ ಆಪ್ಷನ್ ಏನ್ರಿ? ಡೈರೆಕ್ಟ್ ನೆಗೆಟಿವ್ ಬಂದರೆ ಕ್ಯಾರಿ ಫಾರ್ವರ್ಡ್ ಮಾಡಿರಿ, ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಏನ್ರಿ? ಸ್ಯಾಲರಿ ಇನ್ಕಮ್ ನೋಡ್ರಿ.
ಅಲ್ಲಿಂದ ಲೆಸ್ ಮಾಡಿರಿ, ಸೆಕೆಂಡ್ ಆಪ್ಷನ್. ಥರ್ಡ್ ಆಪ್ಷನ್ ಏನ್ರಿ, ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಬರ್ರಿ, ಬಿಸ್ನೆಸ್ ಲಾಸ್ ಇಂದ ಬಿಸ್ನೆಸ್ ಪ್ರಾಫಿಟ್ ಇಂದ ಲೆಸ್ ಮಾಡಿರಿ, ಸೆಟ್ ಆಫ್ ಮಾಡಿರಿ. ಥರ್ಡ್ ಆಪ್ಷನ್ ಇದು. ಓಕೆ, ಮೂರು ಆಪ್ಷನ್ ಐತ್ರಿ. ಆಮೇಲೆ ನೋಟ್ ಬರೀರಿಪ್ಪ. ಏನ್ ನೋಡ್ರಿ, ಸಿಂಪಲ್, ಅದು ಏನ್ ಹೈಲಿ ನೋಟ್ ಅಲ್ಲ. ಲಾಸ್ ಫ್ರಮ್ ರಿಮೈನಿಂಗ್ ಏನಿದು, ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಈಸ್ ಸೆಟ್ ಆಫ್, ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಈಸ್ ಅ ಸೆಟ್ ಆಫ್ against loss from house property is a set of under income from business or profession, under income from business or profession. ಅದು ನೋಟ್ ನಿಮ್ದಿಲ್ಲ. ಓಕೆ, ಅದು ಹಂಗೆ ಜಾಸ್ತಿ ನೋಟ್ ಇಲ್ಲ, ಇಂಪಾರ್ಟೆಂಟ್ ಅಲ್ಲ. ಸಾರಿ, ಇಂಪಾರ್ಟೆಂಟ್ ಐತ್ರಿ, ನೋಟ್ ಇಂಪಾರ್ಟೆಂಟ್ ಐತ್ರಿ, ಬಟ್ ಲ್ಯಾಂಗ್ವೇಜ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಏನ್ರಿ, ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಈಸ್ ಅ ಸೆಟ್ ಆಫ್ ಅಂಡರ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಹಂಗೆ ಮಾಡ್ಬೇಕು, ಹಂಗೆ ಬರಿಬೇಕು. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ವೆಲ್. ಓಕೆ, ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. ಓಕೆ, ಸೊ ಲಾಸ್ಟ್ ಕ್ವಶನ್. ಓಕೆ, ಇವತ್ತು ಕ್ಲಾಸ್ನಾಗ ನಾವು ಏನು ಡಿಸ್ಕಸ್ ಮಾಡೋಣ್ರಿ, ಲಾಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ. 10 ಮಾರ್ಕ್ಸ್. ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ ದಿ ಸಿಕ್ಸ್ ಕ್ವಶನ್ಸ್ ಬೇಸ್ಡ್ ಆನ್ 5 and 10 marks of your second chapter, that is clubbing of income, set off and carry forward of losses and unabsorbed expenses. Now we will discuss the 7th question, means the last question for 10 marks. ಹೌದಲ್ರಿ, ಡಿಸ್ಕಸ್ ಮಾಡೋಣ್ರಿ. ಇದು ಕ್ವಶನ್ ಏನಿದ್ರಿ ನೋಡ್ರಿ, ಕ್ವಶನ್ ನಂಬರ್ 7. From the following information of Mr. Sharma for the previous year 2022-23. But information number 1, number 2, number 3, number 4. ಟೆನ್ಷನ್ ತಗೋಬೇಡ್ರಿ, ಸಪ್ರೇಟ್ ಆಗಿ ಅವರು ಕೊಡ್ಬಿಟ್ಟಾರೆ ನಿಮಗೆ. ಹಾಂ ಏನ್ರಿ, ಅವರು ಆಥರ್ ನಿಮ್ಗೆ ಏನು ಕೊಡ್ಬಿಟ್ಟಾರಿಪ್ಪ, ಸಪ್ರೇಟ್ ಆಗಿ ಅವರು ಕೊಡ್ಬಿಟ್ಟಾರೆ. ನೀವು ಟೆನ್ಷನ್ ತಗೋಬೇಡ್ರಿ, ಯಾವ ಹೆಡ್ ಐತೆ ನೋಡ್ರಿ ಅಲ್ಲೇ ಸೆಟ್ ಆಫ್ ಮಾಡ್ಬೇಡ್ರಿ. ಇಲ್ಲಿ ಇಂಟರ್ ಹೆಡ್ ಸೆಟ್ ಆಫ್ ಮಾಡಕ್ಕೆ ಹೋಗ್ಬೇಡ್ರಿ. ಓಕೆ, ಇಂಟ್ರಾ ಹೆಡ್ ಅಂದ್ರೆ ಏನ್ರಿಪ್ಪ, ನಿಮ್ಗೆ ಅವಶ್ಯಕತೆ ಇಲ್ಲ. ಇಂಟರ್ ಹೆಡ್ ಅಂದ್ರೆ ಏನ್ರಿ, ಇಂಟ್ರಾ ಹೆಡ್ ಅಂದ್ರೆ ಏನ್ರಿ, ಯಾಕಂದ್ರೆ ಇಂಟರ್ ಅಂದ್ರೆ ಏನ್ರಿಪ್ಪ, ಒಂದು ಹೆಡ್ 5 ಹೆಡ್ಸ್ ಐತ್ರಿ ನಿಮ್ಗೆ. ಸಪೋಸ್ ಇಲ್ಲೇ ಇದು ಮಾಡ್ಬೇಡ್ರಿ. ಏನ್ರಿ ನೋಡ್ರಿ, ನಿಮ್ಗೆ ಏನ್ರಿ, ನಿಮ್ಗೆ ಹೆಡ್ಸ್ ಎಷ್ಟೈತ್ರಿ ಈಗ, 5 ಹೆಡ್ಸ್ ಅಲ್ಲ. ಫಸ್ಟ್ ಹೆಡ್ ಏನ್ರಿ, ಇನ್ಕಮ್ ಫ್ರಾಮ್ ಸ್ಯಾಲರಿ. ಸೆಕೆಂಡ್ ಹೆಡ್ ಏನ್ರಿ, ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ. ಥರ್ಡ್ ಹೆಡ್ ಏನ್ರಿ, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಇಲ್ಲಾಂದ್ರೆ ಪ್ರೊಫೆಷನ್. ಫೋರ್ತ್ ಹೆಡ್ ಏನ್ರಿ, ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್. ಫಿಫ್ತ್ ಹೆಡ್ ಏನ್ರಿ, ಇನ್ಕಮ್ ಫ್ರಾಮ್ ಅದರ್ ಸೋರ್ಸಸ್. 5 ಹೆಡ್ಸ್ ಅಲ್ಲ, ಇದು 5 ಹೆಡ್ಸ್. ಇಂಟರ್ ಹೆಡ್ ನೋಡ್ರಿ, ಇಲ್ಲಿ ಇಂಟರ್ ಹೆಡ್, ಆಮೇಲೆ ಇಂಟ್ರಾ ಹೆಡ್. ಓಕೆ, ಇಂಟರ್ ಹೆಡ್, ಇಂಟ್ರಾ ಹೆಡ್ ನೋಡ್ರಿ, ಇಲ್ಲಿ ವರ್ಡ್ ಏನೈತ್ರಿ, ಇಲ್ಲಿ ಇಂಟರ್ ಅಂದ್ರೆ ಏನ್ರಿ, ಎಕ್ಸ್ಚೇಂಜ್. ಒಂದು ಹೆಡ್ ಬಿಟ್ಟು ಬೇರೆ ಹೆಡ್. ಇಂಟರ್ ಅಂದ್ರೆ ಏನ್ರಿ, ಇನ್ಕಮ್ ಫ್ರಾಮ್ ಸ್ಯಾಲರಿ ಬಿಡ್ರಿ, ಇದು ಇಲ್ಲಿ ಲಾಸ್ ಬರಂಗಿಲ್ಲ. ಇಲ್ಲಿ ಇನ್ಕಮ್ ಫ್ರಾಮ್ ಸ್ಯಾಲರಿಯಿಂದ ಲಾಸ್ ಯಾವಾಗಲೂ ಬರಂಗಿಲ್ಲ. ಇನ್ಕಮ್ ಫ್ರಾಮ್ ಸ್ಯಾಲರಿಯಿಂದ ಯಾವಾಗಲೂ ಲಾಸ್ ಬರಂಗಿಲ್ಲ. ಆಲ್ವೇಸ್ ಮಂತ್ಲಿ ನೀವು ಏನ್ರಿ ಇನ್ಕಮ್ ರಿಸೀವ್ ಮಾಡ್ತೀರಿ, ಕೊಡಂಗಿಲ್ಲ ರೀ ಸ್ಯಾಲರಿ, ನೀವು ಕೊಡಂಗಿಲ್ಲ, ರಿಸೀವ್ ಮಾಡ್ತೀರಿ ಸ್ಯಾಲರಿ. ಇನ್ಕಮ್ ಫ್ರಾಮ್ ಸ್ಯಾಲರಿ, ಲಾಸ್ ಬರಂಗಿಲ್ಲ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಆರ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಚಾನ್ಸ್ ಐತ್ರಿ ಇಲ್ಲಿ ಲಾಸ್ ಬರ್ತೈತ್ರಿ. ಲಾಸ್ ಏನ್ರಿ ಬರ್ತೈತ್ರಿ ಇಲ್ಲಿ 4 ಹೆಡ್ಸ್ ಒಳಗೆ. ಓಕೆ, ಸಪೋಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಏನ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಿಂದ ನಿಮ್ಗೆ ಏನು ಬಂತ್ರಿ, ಲಾಸ್ ಬಂತ್ರಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಇಂದ ಏನು ಬಂತ್ರಿ, ಪ್ರಾಫಿಟ್ ಬಂತ್ರಿ. ಇದು ಬೇರೆ ಹೆಡ್, ಇದು ಬೇರೆ ಹೆಡ್, ಇದು ಬೇರೆ, ಇದು ಬೇರೆ, ಇದು ಬೇರೆ. 5 ಹೆಡ್ಸ್ ಏನ್ರಿಪ್ಪ ಬೇರೆ ಐತ್ರಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಿಂದ ನಿಮ್ಗೆ ಏನು ಬಂತ್ರಿಪ್ಪ, ಲಾಸ್ ಬಂತ್ರಿ. ಈ ಲಾಸ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಲಾಸ್ ನೀವು ಎಲ್ಲೇ ಸೆಟ್ ಮಾಡ್ತೀರಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಪ್ರಾಫಿಟ್ ಅಂತ ಲೆಸ್ ಮಾಡ್ತೀರಿ. ಲೆಸ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಲೆಸ್ ಮಾಡ್ತೀರಿ, ಇದು ಸೆಟ್ ಅಪ್ ಮಾಡ್ತೀರಿ. ಒಂದು ಹೆಡ್ ಬಿಟ್ಟು, ಹೌಸ್ ಪ್ರಾಪರ್ಟಿ ಹೆಡ್ ಬಿಟ್ಟು ನೀವು ಎಲ್ಲೇ ಸೆಟ್ ಅಪ್ ಮಾಡ್ತೀರಿ ಲಾಸ್ ನಿಮ್ದ, ಬಿಸ್ನೆಸ್ ಇಂದ, ಅದು ಏನ್ರಿ, ಇಂಟರ್ ಹೆಡ್. ಒಂದು ಹೆಡ್ ಬಿಟ್ಟು ಬೇರೆ ಹೆಡ್ಗೆ ಬರ್ಬೇಕ್ರಿ ನೀವು, ಅದು ಏನ್ರಿ, ಇಂಟರ್ ಹೆಡ್. ಇಂಟ್ರಾ ಹೆಡ್ ಅಂದ್ರೆ ಏನ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 1 ಪ್ರಾಫಿಟ್ ಐತ್ರಿ, ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ 2 ಐತ್ರಿ. ಓಕೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 1 ಇಂದ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಲೆಸ್ ಮಾಡ್ಬೇಕ್ರಿ.
ಒಂದೇ ಹೆಡ್ ಅಲ್ಲ ಇದು, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಒಂದೇ ಹೆಡ್ ಅಲ್ಲ, ಒಂದೇ ಹೆಡ್ ಒಳಗೆ ನಿಮ್ಗೆ ಹೌಸ್ ಪ್ರಾಪರ್ಟಿ 1 ಇಂದ ಇನ್ಕಮ್ ಬಂತ್ರಿ, ಹೌಸ್ ಪ್ರಾಪರ್ಟಿ 2 ಇಂದ ಲಾಸ್ ಬಂತ್ರಿ. ಹೌಸ್ ಪ್ರಾಪರ್ಟಿ 1 ಇನ್ಕಮ್ ಲೆಸ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಲೆಸ್ ಮಾಡ್ತೀರಿ. ಒಂದೇ ಹೆಡ್ ಒಳಗೆ ಎಲ್ಲ ಸೆಟಪ್ ಮಾಡ್ತೀರಿ. ಅದು ಏನ್ರಿ ಇಂಟ್ರಾ ಹೆಡ್. ಒಂದ್ ಹೆಡ್ ಬಿಟ್ಟು ಬೇರೆ ಹೆಡ್ಗೆ ನಾವು ಹೋಗಂಗಿಲ್ಲ. ಅದು ಏನ್ರಿ ಇಂಟ್ರಾ ಹೆಡ್. ಇಂಟ್ರಾ ಅಂದ್ರೆ ಏನ್ರಿ, ಒಂದ್ ಹೆಡ್ ಬಿಟ್ಟು ಬೇರೆ ಹೆಡ್ ಹೋಗ್ತೀರಿ. ಹೌಸ್ ಪ್ರಾಪರ್ಟಿ ಹೆಡ್ ಬಿಟ್ಟು ಬಿಸ್ನೆಸ್ಗೆ ಬರ್ತೀರಿ. ಬಿಸ್ನೆಸ್ ಇಂದ ಸೆಟಪ್ ಆಗಿಲ್ಲ ಅಂದ್ರೆ ಕ್ಯಾಪಿಟಲ್ ಗೇನ್ಗೆ ಹೋಗ್ತೀರಿ. ಕ್ಯಾಪಿಟಲ್ ಗೇನ್ಗೆ ಬರಂಗಿಲ್ಲ ಬಿಡ್ರಿ, ಸಂಬಂಧ ಇಲ್ಲ, ಒಂದೇ ಹೆಡ್ ಇದು. ಹೌಸ್ ಪ್ರಾಪರ್ಟಿ ಬಿಟ್ಟು ಬಿಸ್ನೆಸ್ ಅವ್ರ ಪ್ರೊಫೆಷನ್ಗೆ ಬರ್ತಿದ್ರಿ, ಅಲ್ಲೇ ಸೆಟಪ್ ಮಾಡ್ತೀರಿ, ಹೌದಲ್ಲ. ಒಂದ್ ಹೆಡ್ ಬಿಟ್ಟು ಬೇರೆ ಹೆಡ್ಗೆ ಬರ್ಬೇಕ್ರಿ, ಅದು ಏನ್ರಿ ಇಂಟರ್. ಇಂಟ್ರಾ ಅಂದ್ರೆ ಏನ್ರಿ, ಒಂದೇ ಹೆಡ್ ಅಂದ್ರೆ ಒಂದೇ ಹೆಡ್, ಬೇರೆ ಹೆಡ್ ಟಚ್ ಮಾಡಂಗಿಲ್ಲ ನೀವು, ಅದು ಏನ್ರಿ ಇಂಟ್ರಾ. ತಿಳಿತ್ರಿ. ಇಂಟರ್ ಹೆಡ್ ಮೀನ್ಸ್ ಸೆಟ್ಟಿಂಗ್ ದಿ ಲಾಸ್. ಸಿಂಪಲ್ ಆಗಿ ನೋಡ್ರಿ, ಇಂಟರ್ ಹೆಡ್ ಸೆಟ್ ಆಫ್ ಮೀನ್ಸ್ ಇಂಟರ್ ಹೆಡ್ ಸೆಟ್ ಆಫ್. ಇಂಟರ್ ಹೆಡ್ ಸೆಟ್ ಆಫ್. ಆಮೇಲೆ ಏನ್ರಿ, ಇಂಟ್ರಾ ಹೆಡ್ ಸೆಟ್ ಆಫ್. ಇಂಟರ್ ಹೆಡ್ ಸೆಟ್ ಆಫ್ ಅಂದ್ರೆ ಏನ್ರಿ, ಇಂಟರ್ ಹೆಡ್ ಸೆಟ್ ಆಫ್ ಮೀನ್ಸ್ ಸೆಟ್ಟಿಂಗ್. ಇಂಟರ್ ಹೆಡ್ ಸೆಟ್ ಆಫ್ ಮೀನ್ಸ್ ಸೆಟ್ಟಿಂಗ್ ಆರ್ ಅಡ್ಜಸ್ಟಿಂಗ್. ಇಂಟರ್ ಹೆಡ್ ಸೆಟ್ ಆಫ್ ಮೀನ್ಸ್ setting or adjusting the loss from one head to another head. Inter head set off means setting or adjusting the loss of one head to another head is called inter head set off. Intra head set off andre, intra head set off means setting or adjusting the loss from same head. ಬೇರೆ ಹೆಡ್ ಅಲ್ಲ, ಫ್ರಾಮ್ ಸೇಮ್ ಹೆಡ್. ಇಂಟ್ರಾ ಹೆಡ್ ಸೆಟ್ ಆಫ್ ಮೀನ್ಸ್ ಸೆಟ್ಟಿಂಗ್ ಆರ್ ಅಡ್ಜಸ್ಟಿಂಗ್ ದಿ ಲಾಸ್ ಆಫ್ ಸೇಮ್ ಹೆಡ್ ಇಸ್ ಕಾಲ್ಡ್ ಇಂಟ್ರಾ ಹೆಡ್ ಸೆಟ್ ಆಫ್. ತಿಳಿತ್ರಿ, ಇದು ಇಂಪಾರ್ಟೆಂಟ್ ರೀ. ಇದು ಇಂಟ್ರಾ ಹೆಡ್, ಇಂಟರ್ ಹೆಡ್. ರಾಪ್ ಮಾಡೋಣ್ರಿ. ಓಕೆ, ಕ್ವಶನ್ ಅಲ್ಲಿ ಬರ್ರಿ. ಸಪ್ರೇಟ್ ಕೊಟ್ಬಿಟ್ಟಾರೆ ನಿಮಗೆ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೊಟ್ಟಾರೆ, ಇನ್ಕಮ್ ಫ್ರಮ್ ಬಿಸ್ನೆಸ್ ಪ್ರೊಫೆಷನ್ ಕೊಟ್ಟಾರೆ, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಕೊಟ್ಟಾರೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಕೊಟ್ಟಾರೆ. ಬೇರೆ ಬೇರೆ ಕೊಟ್ಬಿಟ್ಟಾರೆ. ಇಲ್ಲೇ ಇಂಟ್ರಾ ಹೆಡ್ ಮಾಡಕ್ ಹೋಗ್ಬೇಡ್ರಿ, ಇಂಟರ್ ಹೆಡ್ ಮಾಡಕ್ ಹೋಗ್ಬೇಡ್ರಿ, ಏನು ಪ್ರಾಬ್ಲಮ್ ಇಲ್ಲ ಇಲ್ಲ. ಯಾವ ಹೆಡ್ ಐತೆ ನೋಡ್ರಿ, ಆ ಹೆಡ್ ಒಳಗೆ ಸೆಟಪ್ ಮಾಡ್ಬಿಡ್ರಿ, ಬೇರೆ ಹೆಡ್ಗೆ ಟಚ್ ಮಾಡಕ್ ಹೋಗ್ಬೇಡ್ರಿ. ತಿಳಿತ್ರಿ, ಯಾಕಂದ್ರೆ ಅವರು ಸಪ್ರೇಟ್ ಕೊಟ್ಬಿಟ್ಟಾರಿಪ್ಪ, 1 2 3 4 ಅಂತ. ಓಕೆ, ಬರೀ ಸಾಲ್ವ್ ಮಾಡೋಣ್ರಿ. ಇದು ಹೆಂಗೈತ್ರಿ ಸೊಲ್ಯೂಷನ್? ಇದು ಕಂಪ್ಯೂಟೇಷನ್ ಆಫ್ gross total income GTI of ಯಾರ್ದ್ರಿ, ಮಿಸ್ಟರ್ ಶರ್ಮಾ, ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24 particulars rupees. ಫಸ್ಟ್ ಬರ್ರಿ, ನಂಬರ್ ಒನ್ ಏನ್ರಿ, ಇನ್ಕಮ್ ಫ್ರಮ್ ಬೇಡ, ನೀವು ಬರೀರಿ, ಇನ್ಕಮ್ ಫ್ರಮ್ ಸ್ಯಾಲರಿ. ಇನ್ಕಮ್ ಫ್ರಮ್ ಸ್ಯಾಲರಿ ಐತ್ರಿ ಇಲ್ಲ. ಇನ್ಕಮ್ ಫ್ರಮ್ ಸ್ಯಾಲರಿ ಬಗ್ಗೆ ಏನು ಇನ್ಫಾರ್ಮೇಶನ್ ಐತ್ರಿ? ಇನ್ಕಮ್ ಫ್ರಮ್ ಸ್ಯಾಲರಿ ಏನು ಕೊಟ್ಟಿಲ್ಲ ಅಂದ್ರೆ ನಿಲ್. ಇನ್ಕಮ್ ಫ್ರಮ್ ಸ್ಯಾಲರಿ ನಿಲ್. ನೆಕ್ಸ್ಟ್ ಸೆಕೆಂಡ್ ಬರೀರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಸೆಕೆಂಡ್. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬರ್ರಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಐತ್ರಿ, ಇಲ್ಲ ಐತ್ ನೋಡ್ರಿ. ಇನ್ಕಮ್ ಫ್ರಮ್ ಲೆಟ್ ಔಟ್ ಪ್ರಾಪರ್ಟಿ, ಇನ್ಕಮ್ ಐತ್ರಿ. ಇನ್ಕಮ್ ಫ್ರಮ್ ಲೆಟ್ ಔಟ್ ಪ್ರಾಪರ್ಟಿ ಬರೀರಿ. ಅದು ಏ ಅಲ್ಲ, ಅದು ಏ. ಇನ್ಕಮ್ ಫ್ರಮ್ ಹಾಟ್ ಬೇಡ, ನೀವು ಬರೀರಿ ಡೈರೆಕ್ಟ್ ಇಲ್ಲ. ಇನ್ಕಮ್ ಫ್ರಮ್ ಲೆಟ್ ಔಟ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಲೆಟ್ ಔಟ್ ಪ್ರಾಪರ್ಟಿ ಎಷ್ಟೈತ್ರಿ? 2 lakh ಐತ್ರಿ. 2 lakh ಬರೀರಿ. ಮುಗಿತ್ರಿ ಇದು. ಇನ್ಕಮ್ ಫ್ರಮ್ ಲೆಟ್ ಔಟ್ ಪ್ರಾಪರ್ಟಿ ಮುಗಿತ್ರಿ, 2 lakh. ಓಕೆ, ಬರ್ರಿ. ನೆಕ್ಸ್ಟ್ ಏನೈತ್ರಿ? ಲಾಸ್ ಫ್ರಮ್ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಐತ್ರಿ. ಲಾಸ್ ಫ್ರಮ್ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಬರೀರಿ. ಲಾಸ್ ಫ್ರಮ್ ಲೆಸ್ ಲಾಸ್ ಫ್ರಮ್
self occupied property less loss from self occupied property. Loss from self occupied property ಎಷ್ಟು ಐತ್ರಿ 1,50,000 ಐತ್ರಿ 1,50,000 ಲೆಸ್ ಮಾಡ್ರಿ ಎಷ್ಟು ಬರ್ತದ್ರಿ 2 lakh minus 1,50,000 50,000 ಬರ್ತದ್ರಿ 50,000 ಓಕೆ ಮುಗಿತ್ರಿ ಇದು ಲಾಸ್ ಫ್ರಮ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಮುಗಿತ್ರಿ ನೆಕ್ಸ್ಟ್ ಇನ್ನೊಂದು ಐತ್ರಿ ಬ್ರೌಟ್ ಫಾರ್ವರ್ಡ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಲಾಸ್ ಐತ್ರಿ ಇಲ್ಲೇ ಬ್ರೌಟ್ ಫಾರ್ವರ್ಡ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ನೊಂದು ಲಾಸ್ ಐತ್ರಿ ಅದು ಒಂದು ಲೆಸ್ ಮಾಡ್ರಿ ಲೆಸ್ ಬ್ರೌಟ್ ಫಾರ್ವರ್ಡ್ ಅಲ್ಲ ಬ್ರೌಟ್ ಫಾರ್ವರ್ಡ್ ಲಾಸ್ brought forward loss from house property brought forward loss from house property ಎಷ್ಟು ಐತ್ರಿ 1,50,000 ಐತ್ರಿ 1,50,000 ಲೆಸ್ ಮಾಡ್ರಿ 1,50,000 ಲೆಸ್ ಮಾಡ್ರಿ 50,000 minus 1,50,000 ಎಷ್ಟು ಬಂತ್ರಿ ಮೈನಸ್ ಅಲ್ಲ ಆನ್ಸರ್ ಮೈನಸ್ 1 lakh ನೋಡ್ರಿ ಸಪ್ರೇಟ್ ಐತ್ರಿ ಇಲ್ಲಿ ಸಪ್ರೇಟ್ ಒನ್ ಹೆಡ್ ಬೇರೆ ಕೊಟ್ಬಿಟ್ಟಾರಿ ಸೆಕೆಂಡ್ ಹೆಡ್ ಬೇರೆ ಕೊಟ್ಬಿಟ್ಟಾರಿ ಥರ್ಡ್ ಫೋರ್ತ್ ಬೇರೆ ಕೊಟ್ಬಿಟ್ಟಾರಿ ಇಲ್ಲಿ ಇಂಟರ್ ಹೆಡ್ ಮಾಡಕ್ ಹೋಗ್ಬೇಡ್ರಿ ಇಂಟ್ರಾ ಹೆಡ್ ಅಷ್ಟು ಮಾಡ್ರಿ ಇಂಟರ್ ಹೆಡ್ ಮಾಡಕ್ ಹೋಗ್ಬೇಡ್ರಿ ತಿಳಿತ್ರಿ ನಿಮ್ಗೆ ಓಕೆ ಮೈನಸ್ ಬಂದ್ರೆ ಏನ್ರಿಪ್ಪ ಕ್ಯಾರಿ ಫಾರ್ವರ್ಡ್ ನೆಗೆಟಿವ್ ಅಂದ್ರೆ ಏನ್ರಿ ಕ್ಯಾರಿ ಫಾರ್ವರ್ಡ್ ಅದು ಪ್ರಾಬ್ಲಮ್ಸ್ ನಾರ್ಮಲ್ ಪ್ರಾಬ್ಲಮ್ಸ್ ಬೇರೆ ಅಲ್ಲೇ ಸಪ್ರೇಟ್ ಕೊಡಂಗಿಲ್ಲ ಅವರು ಬೇರೆ ಪ್ರಾಬ್ಲಮ್ಸ್ ನೋಡ್ರಿ ಸಪ್ರೇಟ್ ಕೊಟ್ಟಿಲ್ಲ ಅಲ್ಲೇ ಇಲ್ಲಿ ಸಪ್ರೇಟ್ ಕೊಟ್ಟಾರಿ ಅದಕ್ಕೆ ಏನ್ರಿ ನೆಗೆಟಿವ್ ಬಂದ್ರೆ ನೆಗೆಟಿವ್ ಕ್ಯಾರಿ ಫಾರ್ವರ್ಡ್ ಅಂತ ಮಾಡ್ರಿ ಕ್ಯಾರಿ ಫಾರ್ವರ್ಡ್ ಓಕೆ ಮುಗಿತ್ರಿ ಇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮುಗಿತ್ರಿ ಮುಗಿತ್ರಿ ನೆಕ್ಸ್ಟ್ ಬರ್ರಿ ಥರ್ಡ್ ಹೆಡ್ ಅಲ್ಲ ಥರ್ಡ್ ಹೆಡ್ ಬರ್ರಿ ಇಲ್ಲಿ ಥರ್ಡ್ ಹೆಡ್ ಏನ್ರಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಲ್ಲ ಬಿಸ್ನೆಸ್ ಆರ್ ಪ್ರೊಫೆಷನ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಬರ್ರಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಇಲ್ಲಿ ಐತ್ರಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ನೋಡ್ರಿ ಇಲ್ಲಿ ಇನ್ಕಮ್ ಫ್ರಮ್ ಪ್ರೊಫೆಷನ್ ಎಷ್ಟು ಐತ್ರಿ 2,50,000 ಐತ್ರಿ ಬರ್ರಿ ಇನ್ಕಮ್ ಫ್ರಮ್ ಪ್ರೊಫೆಷನ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಎಷ್ಟು ಬಂತ್ರಿ 2,50,000 ಬರ್ರಿ 2,50,000 ಅಂತ 2,50,000 ಇನ್ಕಮ್ ಫ್ರಮ್ ಪ್ರೊಫೆಷನ್ 2,50,000 ಬಂತಲ್ಲ ಈಗ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಭಾಳ ಕೇರ್ಫುಲಿ ಕೇಳ್ರಿ ಇಲ್ಲಿ ಲಾಸ್ ಫ್ರಮ್ ಕ್ಲೋತ್ ಬಿಸ್ನೆಸ್ ಐತ್ರಿ ಪ್ರಾಬ್ಲಮ್ ಇಲ್ಲ ಲಾಸ್ ಫ್ರಮ್ ಗೋಲ್ಡ್ ಬಿಸ್ನೆಸ್ ಬ್ರಾಡ್ ಫಾರ್ವರ್ಡ್ ಐತ್ರಿ ಪ್ರಾಬ್ಲಮ್ ಇಲ್ಲ ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್ ವೆರಿ ಇಂಪಾರ್ಟೆಂಟ್ ಬರ್ರಿ ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್ ಎಲ್ಲ ಲೆಸ್ ಮಾಡ್ಬೇಕ್ರಿಪ್ಪ ಬಿಸ್ನೆಸ್ ಆರ್ ಪ್ರೊಫೆಷನ್ ಹೆಡ್ ಯಾವಾಗ್ರಿ ಫಸ್ಟ್ ಲೆಸ್ ಮಾಡ್ಬೇಕ್ರಿ ಲಾಸ್ಟ್ ಲೆಸ್ ಮಾಡ್ಬೇಕ್ರಿ ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಹೆಡ್ ಲಾಸ್ಟ್ ಆಗಿ ಲೆಸ್ ಮಾಡ್ಬೇಕ್ರಿ ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್ ಓಕೆ ಆಮೇಲೆ ಕರೆಂಟ್ ಡೆಪ್ರಿಸಿಯೇಷನ್ ಎಲ್ಲಿ ಲೆಸ್ ಮಾಡ್ಬೇಕ್ರಿಪ್ಪ ಸೇಮ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಹೆಡ್ ಯಾವಾಗ್ರಿ ಲಾಸ್ಟ್ ಏನು ಫಸ್ಟ್ ಲೆಸ್ ಮಾಡ್ಬೇಕ್ರಿ ಕರೆಂಟ್ ಡೆಪ್ರಿಸಿಯೇಷನ್ ಥರ್ಡ್ ಹೆಡ್ ಫಸ್ಟ್ ಗೆ ಲೆಸ್ ಮಾಡ್ಬೇಕ್ರಿ ಆಮೇಲೆ ಅನ್ಅಬ್ಸಾರ್ಬ್ ಡೆಪ್ರಿಸಿಯೇಷನ್ ಥರ್ಡ್ ಹೆಡ್ ಲಾಸ್ಟ್ ಗೆ ಲೆಸ್ ಮಾಡ್ಬೇಕ್ರಿ ತಿಳಿತ್ರಿ ಎಷ್ಟು ಡಿಫರೆನ್ಸ್ ಐತ್ರಿ ಬರ್ರಿ ಫಸ್ಟ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಎಷ್ಟ್ರಿ 2,50,000 ಈಗ ಏನ್ ಮಾಡ್ಬೇಕ್ರಿಪ್ಪ ಕರೆಂಟ್ ಡೆಪ್ರಿಸಿಯೇಷನ್ ಐತ್ರಿ ಇಲ್ಲೇ ಕರೆಂಟ್ ಡೆಪ್ರಿಸಿಯೇಷನ್ ಏನ್ ಮಾಡ್ಬೇಕ್ರಿ ಫಸ್ಟ್ ಲೆಸ್ ಮಾಡ್ಬೇಕ್ರಿ ಕರೆಂಟ್ ಡೆಪ್ರಿಸಿಯೇಷನ್ ಫಸ್ಟ್ ಇದು ಲೆಸ್ ಮಾಡ್ಬೇಕ್ರಿ ಕರೆಂಟ್ ಡೆಪ್ರಿಸಿಯೇಷನ್ ಲೆಸ್ ಕರೆಂಟ್ ಡೆಪ್ರಿಸಿಯೇಷನ್ ಲೆಸ್ ಕರೆಂಟ್ ಡೆಪ್ರಿಸಿಯೇಷನ್ ಎಷ್ಟು ಐತ್ರಿ 25,000 ಐತ್ರಿ 25,000 ಲೆಸ್ ಮಾಡ್ರಿ
25,000 ಈಗ ಮಾಡ್ರಿ 2,50,000 minus 25,000 2,25,000 2,25,000 ಕರೆಕ್ಟಾ ಕರೆಂಟ್ ಡೆಪ್ರಿಸಿಯೇಷನ್ ಮುಗಿತ್ರಿ ಓಕೆ ನೆಕ್ಸ್ಟ್ ಏನ್ರಿಪ್ಪ ಈಗ ಇಲ್ಲಿ ನಾರ್ಮಲ್ ಆಗಿ ಬರ್ರಿ ಕರೆಂಟ್ ಡೆಪ್ರಿಸಿಯೇಷನ್ ಮುಗಿತಲ್ಲ 25,000 ನೆಕ್ಸ್ಟ್ ಬರ್ರಿ ಲಾಸ್ ಫ್ರಾಮ್ ಕ್ಲೋತ್ ಬಿಸ್ನೆಸ್ ಲೆಸ್ ಮಾಡ್ರಿ ಅದು ಲೆಸ್ ಲಾಸ್ ಫ್ರಾಮ್ ಕ್ಲೋತ್ ಬಿಸ್ನೆಸ್ ಕ್ಲಾತ್ ಬಿಸ್ನೆಸ್ ಲಾಸ್ ಫ್ರಾಮ್ ಕ್ಲೋತ್ ಬಿಸ್ನೆಸ್ ಎಷ್ಟು ಐತ್ರಿ 50,000 ಐತ್ರಿ 50,000 ಲೆಸ್ ಮಾಡ್ರಿ 50,000 ಲಾಸ್ ಫ್ರಾಮ್ ಕ್ಲಾತ್ ಬಿಸ್ನೆಸ್ ಆಗೈತ್ರಿ ಟಿಕ್ ಮಾಡ್ರಿ ಎಷ್ಟು ರೀ 50,000 2,25,000 ಮೈನಸ್ 50,000 ಎಷ್ಟು ಬಂತ್ರಿ 1,75,000 1,75,000 ಆತಲ್ಲ ಓಕೆ ನೆಕ್ಸ್ಟ್ ಏನ್ ಬಾಕಿ ಐತ್ರಿ ಮತ್ತ ಲಾಸ್ ಫ್ರಾಮ್ ಗೋಲ್ಡ್ ಬಿಸ್ನೆಸ್ ಬ್ರಾಡ್ ಫಾರ್ವರ್ಡ್ ಐತ್ರಿ ಅದು ಒಂದು ಲೆಸ್ ಮಾಡ್ರಿ ಲೆಸ್ ಲಾಸ್ ಫ್ರಾಮ್ ಗೋಲ್ಡ್ ಬಿಸ್ನೆಸ್ ಬ್ರಾಡ್ ಫಾರ್ವರ್ಡ್ ಲಾಸ್ ಫ್ರಾಮ್ ಗೋಲ್ಡ್ ಬಿಸ್ನೆಸ್ ಬ್ರಾಡ್ ಫಾರ್ವರ್ಡ್ ಎಷ್ಟು ಅಮೌಂಟ್ ಐತ್ರಿ 1 lakh ಐತ್ರಿ 1 lakh ಓಕೆ 1 lakh ಲೆಸ್ ಮಾಡ್ರಿ ಇಲ್ಲಿ ಎಷ್ಟಾಗೈತ್ರಿ 1,75,000 ಮೈನಸ್ 1,75,000 ಬಂತ್ರಿ ಆನ್ಸರ್ ಓಕೆ 75,000 ಇದು ಮುಗಿತ್ರಿ ಇದು ಲಾಸ್ ಫ್ರಾಮ್ ಗೋಲ್ಡ್ ಬಿಸ್ನೆಸ್ ಬ್ರಾಡ್ ಫಾರ್ವರ್ಡ್ ಮುಗಿತ್ರಿ 75,000 ಬಂತ್ರಿ ಓಕೆ ಇನ್ನೊಂದು ಐಟಮ್ ಬಾಕಿ ಐತ್ರಿ ಇಲ್ಲಿ ಏನ್ರಿ ಇದು ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್ ಬಾಕಿ ಐತ್ರಿ ಲಾಸ್ಟ್ ಆಗಿದೆ ಅದು ಲಾಸ್ಟ್ ಆಗಿ ಲೆಸ್ ಮಾಡ್ಬೇಕ್ರಿ ಅದು ಲಾಸ್ಟ್ ಆಗಿ ಲೆಸ್ ಮಾಡ್ರಿ ಲೆಸ್ ಕರೆಂಟ್ ಡೆಪ್ರಿಸಿಯೇಷನ್ ಫಸ್ಟ್ ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್ ಲಾಸ್ಟ್ ಲೆಸ್ ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್ ಎಷ್ಟು ಐತ್ರಿ ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್ 25,000 ಐತ್ರಿ 25,000 ಲೆಸ್ ಮಾಡ್ರಿ ಎಷ್ಟು ರೀ 75,000 ಮೈನಸ್ 25,000 ಎಷ್ಟು ರೀ ಆನ್ಸರ್ 50,000 ಅಲ್ಲ 50,000 ಪಾಸಿಟಿವ್ ಬಂತ್ರಿ ನೆಗೆಟಿವ್ ಬಂತ್ರಿ ಪಾಸಿಟಿವ್ ಬಂದ್ರಿ ಅಂದ್ರೆ ಏನ್ರಿ ಸೆಟ್ ಆಫ್ ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್ ಮುಗಿತು ತಡಿತ್ರಿ ಇಷ್ಟ ಇದು ಏನ್ರಿ ನಾರ್ಮಲ್ ಬಿಸ್ನೆಸ್ ಇದು ಎಲ್ಲ ಏನ್ರಿ ನಾರ್ಮಲ್ ಬಿಸ್ನೆಸ್ ಈಗ ಏನ್ ಮಾಡ್ಬೇಕ್ರಿಪ್ಪ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಮಾಡೋಣ್ರಿ ಈಗ ಬರ್ಲಿ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಸಪರೇಟ್ ಮಾಡೋಣ್ರಿ ಇದು ಸ್ಪೆಕ್ಯುಲೇಷನ್ ಇನ್ಕಮ್ ಅಲ್ಲ ಅದು ಸ್ಪೆಕ್ಯುಲೇಷನ್ ಇನ್ಕಮ್ ಎಷ್ಟೈತ್ರಿ ಸ್ಪೆಕ್ಯುಲೇಷನ್ ಇನ್ಕಮ್ 50,000 ಐತ್ರಿ 50,000 ಒಳಗೆ ಬರೀ ಇಲ್ಲಿ ಸ್ಪೆಕ್ಯುಲೇಷನ್ ಇನ್ಕಮ್ ಎಷ್ಟ್ರಿ 50,000 ಓಕೆ ಸ್ಪೆಕ್ಯುಲೇಷನ್ ಇನ್ಕಮ್ ಮುಗಿತ್ರಿ ಈಗ ಏನ್ ಬಾಕಿ ಐತ್ರಿ ಈಗ ಸ್ಪೆಕ್ಯುಲೇಷನ್ ಲಾಸ್ ಐತ್ರಿ ಲಾಸ್ ಬ್ರಾಡ್ ಫಾರ್ವರ್ಡ್ ಲೆಸ್ ಮಾಡ್ರಿ ಲೆಸ್ ಸ್ಪೆಕ್ಯುಲೇಷನ್ ಲಾಸ್ ಬ್ರಾಡ್ ಫಾರ್ವರ್ಡ್ ಸ್ಪೆಕ್ಯುಲೇಷನ್ ಲಾಸ್ ಬ್ರಾಡ್ ಫಾರ್ವರ್ಡ್ ಎಷ್ಟು ಐತ್ರಿ 40,000 ಐತ್ರಿ 40,000 ಲೆಸ್ ಮಾಡ್ರಿ 50,000 ಮೈನಸ್ 40,000 ಎಷ್ಟು ಬಂತ್ರಿ ಆನ್ಸರ್ ಪಾಸಿಟಿವ್ ಬಂತಲ್ಲ 10,000 ಪಾಸಿಟಿವ್ ಬಂತ್ರಿ ಆನ್ಸರ್ ಪಾಸಿಟಿವ್ ಅಂದ್ರೆ ಏನ್ರಿ ಸೆಟ್ ಆಫ್ ಪಾಸಿಟಿವ್ ಅಂತ ಬಂದಂದ್ರೆ ಏನ್ರಿ ಸೆಟ್ ಆಫ್ ಸೇಮ್ ಅಮೌಂಟ್ ಏನ್ ಮಾಡ್ಬೇಕ್ರಿ ಬಾಜು ಬರೀಬೇಕ್ರಿ ಇದು ಬೇಡ 10,000 ಬಂತಲ್ಲ ಸೇಮ್ ಆನ್ಸರ್ ಬಾಜು ಬರೀರಿ 10,000 ಅಂತ ಓಕೆ 50,000 ಪಾಸಿಟಿವ್ ಪ್ಲಸ್ 10,000 ಪಾಸಿಟಿವ್ ಎಷ್ಟಾತ್ರಿ 50,000 ಪ್ಲಸ್ 10,000 60,000 ಬಂತ್ರಿ 60,000 ಬಂತ್ರಿ ಆನ್ಸರ್ ಓಕೆ
ಇದು ನಾರ್ಮಲ್ ಬಿಸ್ನೆಸ್, ಇಲ್ಲೇ ಮಟ ಇಲ್ಲಿಂದ ಇಲ್ಲೇ ಮಟ ನಾರ್ಮಲ್ ಬಿಸ್ನೆಸ್, ಇಲ್ಲಿಂದ ಇಲ್ಲೇ ಮಟ ಏನ್ರಿ ಸ್ಪೆಕ್ಯುಲೇಷನ್ ಬಿಸ್ನೆಸ್. ಇದು ಒಂದು ಪಾಸಿಟಿವ್ ಬಂತ್ರಿ, ಇದು ಒಂದು ಪಾಸಿಟಿವ್ ಬಂತ್ರಿ. ಸೆಟ್ ಆಫ್ 10,000, 50,000 ಪ್ಲಸ್ 10,000 60,000 ಬಂತ್ರಿ. ಓಕೆ, ಫಸ್ಟ್ ಹೆಡ್ ಮುಗಿತ್ರಿ, ಸೆಕೆಂಡ್ ಹೆಡ್ ಮುಗಿತ್ರಿ. ಓಕೆ, ಈಗ ನೆಕ್ಸ್ಟ್ ಏನ್ರಿಪ್ಪ, ಈಗ ಇದು ಒಂದು ಮುಗಿತಲ್ಲ. ಈಗ ಥರ್ಡ್ ಕ್ಯಾಪಿಟಲ್ ಗೇನ್ ಮಾಡ್ಬೇಕ್ರಿ. ಈಗ ಥರ್ಡ್ ಕ್ಯಾಪಿಟಲ್ ಗೇನ್ ಮಾಡ್ಬೇಕ್ರಿ. ಓಕೆ, ನೀವು ಸ್ಕ್ರೀನ್ಶಾಟ್ ತಗೋರಿ, ನಾ ಇಲ್ಲೇ ಮಟ ರಫ್ ಮಾಡ್ತೇನೆ ರೀ. ನೀವು ಸ್ಕ್ರೀನ್ಶಾಟ್ ತಗೋರಿ, ನಾ ಇಲ್ಲೇ ಮಟ ರಫ್ ಮಾಡ್ತೇನೆ ರೀ. ಇಲ್ಲಿಂದ ಚಾಲು ಮಾಡ್ಬೇಕು ಮತ್ತೆ ನಾ. ಓಕೆ, ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. ಓಕೆ, ಇಲ್ಲೇ ಮಟ ಆಗಿತ್ತಲ್ರಿ. ಈಗ ನೆಕ್ಸ್ಟ್ ಇಲ್ಲೇ ಮಾಡೋಣ್ರಿ. ಯಾವ ಹೆಡ್ ಮುಗಿತ್ರಿ? ಇದು ಥರ್ಡ್ ಹೆಡ್ ಮುಗಿತ್ರಿ. ಈಗ ಫೋರ್ತ್ ಹೆಡ್ ಅಲ್ಲ. ಈಗ ಫೋರ್ತ್ ಹೆಡ್ ಏನ್ರಿ? ಇದು ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್. ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್, ಫೋರ್ತ್ ಹೆಡ್. ಓಕೆ, ಇಲ್ಲೇ ಮಾಡೋಣ್ರಿ. ಫಸ್ಟ್ ಬರೀಲ್ಲ, ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್. ನೋಡ್ರಿ ಇಲ್ಲೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನ್ರಿ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ತಗೋರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟೈತ್ರಿ? 1 lakh ಐತ್ರಿ. ಅಮೌಂಟ್ ಎಷ್ಟ್ರಿ? 1 lakh. 1 lakh ತಗೋರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟ್ರಿ? 1 lakh ಮುಗಿತ್ರಿ ಇದು. ನೆಕ್ಸ್ಟ್ ಬರ್ರಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಐತ್ರಿ. ಇಲ್ಲೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್. ಲಾಸ್ ಏನ್ ಮಾಡ್ಬೇಕ್ರಿ? ಲೆಸ್ ಮಾಡ್ಬೇಕ್ರಿ. ಬ್ರಾಡ್ ಫಾರ್ವರ್ಡ್ ಲೆಸ್ ಮಾಡ್ರಿ. ಲೆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬ್ರಾಡ್ ಫಾರ್ವರ್ಡ್. ಬ್ರಾಡ್ ಫಾರ್ವರ್ಡ್ ಎಷ್ಟ್ರಿ? 60,000. 60,000 ಲೆಸ್ ಮಾಡ್ರಿ. 1 lakh ಮೈನಸ್ 60,000 ಎಷ್ಟು ಬಂತ್ರಿ? 40,000 ಅಲ್ಲ, 40 ಪಾಸಿಟಿವ್. ಏನ್ರಿದು? ಸೆಟ್ ಆಫ್ ಅಲ್ಲ, ಪಾಸಿಟಿವ್ ಅಂದ್ರೆ ಸೆಟ್ ಆಫ್. ಓಕೆ, ಸೆಟ್ ಆಫ್ ಆಗೈತ್ರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮುಗಿತ್ರಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಮುಗಿತ್ರಿ. ಈಗ ಏನೈತ್ರಿ? ಶಾರ್ಟ್ ಟರ್ಮ್ ಐತ್ರಿ. ಈಗ ಏನ್ೈತ್ರಿ? ಶಾರ್ಟ್ ಟರ್ಮ್ ಐತ್ರಿ. ಶಾರ್ಟ್ ಟರ್ಮ್ ಬರ್ರಿ, ಇದು ಮಾಡೋಣ್ರಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟೈತ್ರಿ? 10,000 ಐತ್ರಿ. ಎಷ್ಟ್ರಿ? 10,000 ಒಳಗೆ ಬರೀರಿ. ಇಲ್ಲೇ 10,000 ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟ್ರಿ? 10,000 ಮುಗಿತ್ರಿ ಇದು. ಆಮೇಲೆ ಇಲ್ಲಿ ನೋಡ್ರಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಐತ್ರಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್. ಲಾಸ್ ಏನ್ ಮಾಡ್ಬೇಕ್ರಿ? ಲೆಸ್ ಮಾಡ್ಬೇಕ್ರಿ. ಲೆಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಎಷ್ಟೈತ್ರಿ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ 30,000 ಐತ್ರಿ. 30 ಲೆಸ್ ಮಾಡ್ರಿ. 30,000. 10,000 ಮೈನಸ್ 30,000 ಎಷ್ಟ್ರಿ? ಮೈನಸ್ 20,000. ಆನ್ಸರ್ ಎಷ್ಟು ಬಂತ್ರಿ? ಮೈನಸ್ 20,000. ಓಕೆ, ಮೈನಸ್ 20,000 ನೋಡ್ರಿ. ಇಲ್ಲಿ ವೆರಿ ಕೇರ್ಫುಲ್ ನೋಡ್ರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಪಾಸಿಟಿವ್ ಐತ್ರಿ, 40,000 ಪಾಸಿಟಿವ್ ಐತ್ರಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ನೆಗೆಟಿವ್ ಐತ್ರಿ. ಓಕೆ, ಪಾಸಿಟಿವ್ ಮೈನಸ್ ನೆಗೆಟಿವ್ ಮಾಡಕ್ ಬರ್ತದ್ರಿ. ನೆಗೆಟಿವ್ ಮೈನಸ್ ನೆಗೆಟಿವ್ ಮಾಡಕ್ ಬರಂಗಿಲ್ಲ. ಈಗ ನೆಗೆಟಿವ್ ಐತ್ರಿ, ಇಲ್ಲೇ ನೆಗೆಟಿವ್ ಇಲ್ಲ, ಇಲ್ಲೇ ನೆಗೆಟಿವ್ ಐತ್ರಿ, ಇಲ್ಲೇ ನೆಗೆಟಿವ್ ಐತ್ರಿ. ಅವಾಗ ಸೆಟ್ ಆಫ್ ಮಾಡಕ್ ಬರಂಗಿಲ್ಲ. ಮೇಲೆ ಪಾಸಿಟಿವ್ ಐತ್ರಿ, ಕೆಳಗಡೆ ನೆಗೆಟಿವ್ ಐತ್ರಿ, ಲೆಸ್ ಮಾಡಕ್ ಬರ್ತದ್ರಿ. ಓಕೆ, 40,000 ಐತಿಲ್ರಿ, ಇಲ್ಲೇ ಮೈನಸ್ 20,000 ಐತ್ರಿ. ಸೇಮ್ ಟು ಸೇಮ್ ಮೈನಸ್ 20,000 ಇಲ್ಲೇ ಬರ್ರಿ. ಮೈನಸ್ 20,000 ಮೈನಸ್ 20,000. 40,000 ಮೈನಸ್ 20,000 ಎಷ್ಟು ಬಂತ್ರಿ? ಆನ್ಸರ್ 20,000. ಕರೆಕ್ಟಾ? ಮ್ಯಾಲೆ ನೆಗೆಟಿವ್ ಮೈನಸ್ 40,000 ಬಂತ್ರಿ. ಸಪೋಸ್ ಅಸ್ಯೂಮ್ ಮಾಡ್ರಿ, ಮ್ಯಾಲೆ ಮೈನಸ್ 40,000 ಬಂತ್ರಿ ಆನ್ಸರ್.
ಕೆಳಗಡೆ -20,000 ಬಂತ್ರಿ ಆನ್ಸರ್. ಏನು ಮಾಡಕ್ ಬರಂಗಿಲ್ಲ. ಎಷ್ಟು ಐತ್ರಿ ಹಂಗೈತ್ರಿ, ಹಂಗ ಹಿಡ್ಕೋಬೇಕ್ರಿ ಆನ್ಸರ್, ಏನು ಮಾಡಕ್ ಬರಂಗಿಲ್ಲ. ಮ್ಯಾಲೆ ಪಾಸಿಟಿವ್ ಐತ್ರಿ, ಪಾಸಿಟಿವ್ 40,000, ಕೆಳಗಡೆ ಮೈನಸ್ ಐತ್ರಿ 20,000. 40,000 - 20,000 ಮಾಡ್ರಿ, ಆನ್ಸರ್ 20,000. ಪಾಸಿಟಿವ್ ಬಂದಲ್ಲ ಆನ್ಸರ್, 40,000 - 20,000 ಮಾಡ್ರಿ ಆನ್ಸರ್. ನೀವು ಕ್ಯಾಲ್ಕುಲೇಟರ್ ತಗೋರಿ, 40,000 - 20,000 ಮಾಡ್ರಿ, ಆನ್ಸರ್ ಹೆಂಗ್ ಬಂತ್ರಿ? ಪಾಸಿಟಿವ್ 20,000. ಪಾಸಿಟಿವ್ ಬಂತ್ರಿ, ಏನ್ರಿ ಪಾಸಿಟಿವ್? ಸೆಟ್ ಆಫ್. ಪಾಸಿಟಿವ್ ಬಂದ್ರೆ ಏನ್ರಿ? ಸೆಟ್ ಆಫ್. ಸೆಟ್ ಆಫ್. ಸೇಮ್ ಅಮೌಂಟ್ ಏನ್ ಮಾಡ್ಬೇಕ್ರಿ? ಆರ್ಡರ್ ಕಾಲಮ್ ಅಲ್ಲೇ ಬರಿಬೇಕ್ರಿ, ಸೇಮ್ ಅಮೌಂಟ್ 20,000. ತಿಳಿತ್ರಿ? ಓಕೆ. ನೆಕ್ಸ್ಟ್ ಏನ್ರಿಪ್ಪ, ಈಗ ಫಿಫ್ತ್ ಹೆಡ್ ಅಲ್ಲ, ಈಗ ಫಿಫ್ತ್ ಹೆಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಮುಗಿತು ಇದು. ಓಕೆ, ಅಂದ್ರೆ ಇದು ಮುಗಿತು ಥರ್ಡ್ ಹೆಡ್. ಈಗ ಏನ್ರಿ, ಈಗ ಲಾಸ್ ಅಲ್ಲ, ಫಿಫ್ತ್ ಹೆಡ್ ಅಲ್ಲ ನಮ್ದು, ಫಿಫ್ತ್ ಹೆಡ್ ಬರೀಲಿ. ಫಿಫ್ತ್ ಹೆಡ್ ಏನ್ರಿ? ಫಿಫ್ತ್ ಹೆಡ್ ನಮ್ದು ಇನ್ಕಮ್ ಫ್ರಾಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಾಮ್ ಅದರ್ ಸೋರ್ಸಸ್. ಓಕೆ, ತಗೋರಿ ಸ್ಕ್ರೀನ್ಶಾಟ್ ತಗೋರಿ. ಸ್ಕ್ರೀನ್ಶಾಟ್ ನಾ ಇದು ರಫ್ ಮಾಡ್ತೇನೆ ರೀ. ಇನ್ಕಮ್ ಫ್ರಾಮ್ ಇದು ಎಲ್ಲ ರಫ್ ಮಾಡ್ತೇನೆ ನಾನು. ಸ್ಕ್ರೀನ್ಶಾಟ್ ತಗೋರಿ ಈಗ. ಡನ್. ಓಕೆ, ಐ ವಿಲ್ ರಫ್ ದಿಸ್ ಪಾರ್ಟ್. ಓಕೆ, ಸೊ ಈಗೇನ್ರಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲ, ಈಗ ಬರ್ರಿ ಇಲ್ಲಿ ನೋಡ್ರಿ. ಇಲ್ಲಿ ವಿನ್ನಿಂಗ್ಸ್ ಫ್ರಾಮ್ ಲಾಟ್ರೀಸ್ ಗ್ರಾಸ್ ಐತ್ರಿ. ಗ್ರಾಸ್ ಗ್ರಾಸ್ ಅಂದ್ರೆ ಏನ್ ಮಾಡ್ಬೇಕ್ರಿಪ್ಪ? ಡೈರೆಕ್ಟ್ ತಗೋಬೇಕು, ಹೌದಲ್ಲ? ಬರೀರಿ. ವಿನ್ನಿಂಗ್ಸ್ ಫ್ರಾಮ್ ಲಾಟ್ರೀಸ್ ಅಲ್ಲ, ವಿನ್ನಿಂಗ್ಸ್ ಫ್ರಾಮ್ ಲಾಟ್ರೀಸ್ ಬ್ರಾಕೆಟ್ ಅಲ್ಲಿ ಏನೈತ್ರಿ? ಗ್ರಾಸ್ ಐತ್ರಿ. ಗ್ರಾಸ್ ಗ್ರಾಸ್ ಅಂದ್ರೆ ಏನ್ ಮಾಡ್ಬೇಕ್ರಿಪ್ಪ? ಡೈರೆಕ್ಟ್ ತಗೋಬೇಕ್ರಿ, 1 lakh. ಡೈರೆಕ್ಟ್ 1 lakh ತಗೋಬೇಕ್ರಿ. ಓಕೆ, 1 lakh. ವೆರಿ ಇಂಪಾರ್ಟೆಂಟ್ ನೋಡ್ರಿ. ವಿನ್ನಿಂಗ್ಸ್ ಫ್ರಾಮ್ ಲಾಟ್ರೀಸ್ ಗ್ರಾಸ್ ಮುಗಿತ್ರಿ. ಈಗ ಬರ್ರಿ, ವೆರಿ ಕೇರ್ಫುಲಿ ನೋಡ್ರಿ. ಇಲ್ಲಿ ಏನ್ರಿ ನೋಡ್ರಿ, ಕೇಳ್ರಿ ಮತ್ತೆ. ಓಕೆ, ನೋಡ್ರಿ ಇಲ್ಲಿ ಬಿ, expenses of owning, expenses of owning and maintaining race horses. expenses ನೋಡ್ರಿ ಇಲ್ಲಿ, expenses of expenses ನೋಡ್ರಿ, expenses of owning and maintaining race horses ಬರಂಗಿಲ್ಲ. ಪ್ರಾಫಿಟ್ ಬರ್ಬೇಕಲ್ಲೇ, ಪ್ರಾಫಿಟ್. ಓಕೆ, ಪ್ರಾಫಿಟ್ ಫ್ರಾಮ್ ಅವ್ರು ಕೊಡ್ಬೇಕ್ರಿ, ಕ್ವಶನ್ ಅಲ್ಲೇ ಕೊಡ್ಬೇಕು ಅವರು. ಪ್ರಾಫಿಟ್ ಫ್ರಾಮ್ ಓನಿಂಗ್ ಅಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್ ಕೊಡ್ಬೇಕು. ಆಮೇಲೆ ಲೆಸ್ ಎಕ್ಸ್ಪೆನ್ಸಸ್ ಆಫ್ ಓನಿಂಗ್ ಅಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್ ಲೆಸ್ ಮಾಡಕ್ ಬರ್ತೈತ್ರಿ. ಪ್ರಾಫಿಟ್ ಕೊಡ್ಬೇಕು, ಪ್ರಾಫಿಟ್ ಆಫ್ ಮೇಂಟೈನಿಂಗ್ ಅಂಡ್ ಓನಿಂಗ್ ರೇಸ್ ಹಾರ್ಸಸ್ ಕೊಡ್ಬೇಕ್ರಿ. ಲೆಸ್ ಎಕ್ಸ್ಪೆನ್ಸಸ್ ಆಫ್ ಓನಿಂಗ್ ಅಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್ ಲೆಸ್ ಮಾಡಕ್ ಬರ್ತೈತ್ರಿ. ಈಗ ಕೊಟ್ಟಿಲ್ಲ ಅವರು ಪ್ರಾಫಿಟ್ ಫ್ರಾಮ್ ಓನಿಂಗ್ ಅಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್ ಕೊಟ್ಟಿಲ್ಲ, ಅದಕ್ಕೆ ನಾವು ಲೆಸ್ ಮಾಡಂಗಿಲ್ಲ. ಎಕ್ಸ್ಪೆನ್ಸಸ್ ನಾವು ಲೆಸ್ ಮಾಡಂಗಿಲ್ಲ, ಇದು ಕನ್ಸಿಡರ್ ಮಾಡಕ್ ಹೋಗ್ಬೇಡ್ರಿ. ತಡಿತ್ರಿ. ಆಮೇಲೆ ಲಾಸ್ ಆನ್ ಗ್ಯಾಂಬ್ಲಿಂಗ್, ಲಾಸ್ ಆನ್ ಗ್ಯಾಂಬ್ಲಿಂಗ್ ಬರಂಗಿಲ್ಲ, ಲಾಸ್ ಆನ್ ಗ್ಯಾಂಬ್ಲಿಂಗ್ ಬರಂಗಿಲ್ಲ. ಓಕೆ, ಇದು ನೆನ್ಪಿಡ್ಕೋರಿ. ಆಮೇಲೆ ಕಾಸ್ಟ್ ಆಫ್ ಲಾಟ್ರಿ ಟಿಕೆಟ್ಸ್, ಕಾಸ್ಟ್ ಆಫ್ ಲಾಟ್ರಿ ಟಿಕೆಟ್ಸ್ ಬರಂಗಿಲ್ಲ, ಕಾಸ್ಟ್ ಆಫ್ ಲಾಟ್ರಿ ಟಿಕೆಟ್ಸ್ ಬರಂಗಿಲ್ಲ, ಭಾಳ ನೆನ್ಪಿಡ್ಕೋರಿ. ಎಕ್ಸ್ಪೆನ್ಸಸ್ ಆಫ್ ಓನಿಂಗ್ ಅಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್ ಬಗ್ಗೆ ಪ್ರಾಫಿಟ್ ಫ್ರಾಮ್ ಓನಿಂಗ್ ಅಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್ ಕೊಡ್ಬೇಕು. ಆವಾಗ ನಾವು ಏನು ಮಾಡ್ತೀನಿ ರೀ? ಪ್ರಾಫಿಟ್ ಫ್ರಾಮ್ ಓನಿಂಗ್ ಅಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್ ಲೆಸ್ ಎಕ್ಸ್ಪೆನ್ಸಸ್ ಆಫ್ ಓನಿಂಗ್ ಅಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್ ಲೆಸ್ ಮಾಡ್ತೀರಿ. ಈಗ ಪ್ರಾಫಿಟ್ ಫ್ರಾಮ್ ಓನಿಂಗ್ ಅಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್ ಅವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಏನ್ರಿ? ತಗೋಬೇಡ್ರಿ, ಎಕ್ಸ್ಪೆನ್ಸಸ್ ತಗೋಬೇಡ್ರಿ. ಲಾಸ್ ಆನ್ ಗ್ಯಾಂಬ್ಲಿಂಗ್ ನಾವು ತಗೊಂಡಿಲ್ಲ, ಅದಕ್ಕೆ ಏನು ಮಾಡಿ ನಾವು ಕನ್ಸಿಡರ್ ಮಾಡಂಗಿಲ್ಲ, ಅದಕ್ಕೆ ತಗೋಬೇಡ್ರಿ. ಕಾಸ್ಟ್ ಆಫ್ ಲಾಟ್ರಿ ಟಿಕೆಟ್ಸ್ ತಗೋಬೇಡ್ರಿ, ಅದಕ್ಕೆ ಕಟ್ ಮಾಡ್ರಿ. ತಿಳಿತ್ರಿ? ಓಕೆ, ಮುಗಿತ್ರಿ. ಈಗ ಟೋಟಲ್ ಮಾಡ್ಬೇಕ್ರಿ. ಸೊ ಈಗ ಏನು ಮಾಡೋಣ್ರಿ? ಈಗ ಟೋಟಲ್ ಮಾಡ್ಬೇಕ್ರಿ. ಬರೀ ನಮ್ದು ಎಲ್ಲ ಕೆಲಸ ಮುಗಿತ್ರಿ. ಈಗ ಏನ್ರಿ? ಟೋಟಲ್ ಮಾಡೋಣ್ರಿ. ಓಕೆ, ಇದು ಏನ್ರಿ? ಇದ್ರ ಬಗ್ಗೆ ನಾ ಏನು ಹೇಳಿ ನಿಮಗೆ, ಎಕ್ಸ್ಪೆನ್ಸಸ್ ಆಫ್ ಓನಿಂಗ್ ಅಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್ ತಗೋಬೇಡ್ರಿ. ಯಾವಾಗ ತಗೋಬೇಕ್ರಿ? ಕ್ವಶನ್ ಅಲ್ಲಿ ಅವರು ಕೊಡ್ಬೇಕ್ರಿಪ್ಪ. ಪ್ರಾಫಿಟ್ ಫ್ರಾಮ್ ಓನಿಂಗ್ ಅಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್ ಅವರು ಕೊಡ್ಬೇಕ್ರಿ. ಆವಾಗ ನಾವು ಏನು ಮಾಡ್ತೀನಿರಿಪ್ಪ? ಲೆಸ್ ಎಕ್ಸ್ಪೆನ್ಸಸ್ ಆಫ್ ಓನಿಂಗ್ ಅಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್ ನಾವು ಲೆಸ್ ಮಾಡ್ತೀವಿ.
ನಮ್ಮ ಕಡೆ ಈಗ ಕ್ವಶನ್ನಾಗ ಪ್ರಾಫಿಟ್ ಆಫ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ಹೌಸ್ ಕೊಟ್ಟಿಲ್ಲ, ಅದಕ್ಕೆ ನಾವು ಇದು ಕನ್ಸಿಡರ್ ಮಾಡಂಗಿಲ್ಲ, ತಿಳಿತೀರಿ. ಆಮೇಲೆ ಲಾಸ್ ಆನ್ ಗ್ಯಾಂಬ್ಲಿಂಗ್, ಲಾಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಹೆಡ್ ಇಂದ ಯಾವ್ದು ಲಾಸ್ ಬರಲಿ ಯಾವ ಕಾಸ್ಟ್ ಬರಲಿ, ಏನ್ರಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಹೆಡ್, 5ನೇ ಹೆಡ್, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಹೆಡ್ ಇಂದ ನಮಗೆ ಏನು ಲಾಸ್ ಬಂತ್ರಿ ಏನು ಕಾಸ್ಟ್ ಬಂತ್ರಿ ನಾವು ಕನ್ಸಿಡರ್ ಮಾಡಂಗಿಲ್ಲ, ತಿಳಿತೀರಿ. ಲಾಸ್ ಬಂತ್ರಿ ಕನ್ಸಿಡರ್ ಮಾಡಕ್ ಹೋಗ್ಬೇಡ್ರಿ, ಆಮೇಲೆ ಕಾಸ್ಟ್ ಬಂತ್ರಿ ಕನ್ಸಿಡರ್ ಮಾಡಕ್ ಹೋಗ್ಬೇಡ್ರಿ. ಓಕೆ, ಈಗ ಏನ್ರಿಪ್ಪ ಒಂದೈತ್ರಿ, ಇನ್ಕಮ್ ವಿನ್ನಿಂಗ್ಸ್ ಫ್ರಮ್ ಲಾಟ್ರೀಸ್ ಗ್ರಾಸ್ ಐತ್ರಿ, ಒಂದೈತ್ರಿ. ಈಗ ಏನ್ ಮಾಡ್ರಿ ಎಲ್ಲ ಟೋಟಲ್ ಮಾಡ್ರಿ. ಇನ್ಕಮ್ ಫ್ರಮ್ ಸ್ಯಾಲರಿ ನಿಲ್ ಐತ್ರಿ. ಓಕೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಲ್ಲ, ಯಾಕಂದ್ರೆ ಕೈ ಫಾರ್ವರ್ಡ್ ಐತ್ರಿ, ನಿಲ್ ಇಲ್ಲ ಬಾಜು ಇಲ್ಲ. ಅದಕ್ಕೆ ಥರ್ಡ್ ಹೆಡ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಎಷ್ಟು ಬಂತ್ರಿ, ಇಲ್ಲ ಐತ್ರಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಎಷ್ಟು ಐತ್ರಿ, ಟೋಟಲ್ ಅಮೌಂಟ್ 60,000. 60,000 ಪ್ಲಸ್ 20,000 ಎಷ್ಟ್ರಿ, 80,000. 80,000 ಪ್ಲಸ್ 1 lakh 1,80,000. ಟೋಟಲ್ ಆನ್ಸರ್ ಎಷ್ಟು ಬಂತ್ರಿ ಈಗ, 1,80,000. 1,80,000 ನಿಮ್ದು ಏನ್ರಿ ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ GTI. ಮುಗಿತ್ರಿ ಆನ್ಸರ್ ಇದು. ಎಷ್ಟು ಇದು ಆಕ್ಚುಯಲ್ 15 ಮಾರ್ಕ್ಸ್, ನಿಮಗೆ ಎಷ್ಟ್ರಿ 10 ಮಾರ್ಕ್ಸ್. ಓಕೆ, ಐ ಹೋಪ್ you understood very well this chapter. Okay, this is your second chapter, that is clubbing of income and set off and carry forward of losses and unabsorbed expenses. Got it? Okay. Okay, ನಿಮ್ಮ ಸೆಕೆಂಡ್ ಚಾಪ್ಟರ್ ಮುಗಿತ್ರಿ. ಈಗ ನೋಡೋಣ ಥರ್ಡ್ ಚಾಪ್ಟರ್. ಐ ವಿಲ್ ಟ್ರೈ to explain and do more videos based on income tax. Hope. Okay, thank you all of you. Please take the screenshot of this.